ಸರ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಮೊದಲು ಒಂದು 70-80 ವರ್ಷ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ನಾವು ಕೇಳ್ತಾ ಇದ್ವಿ. ಹೌದು. ಅದು ಇವತ್ತು 35, 40, 45, 28 ಆಮೇಲೆ ಮೊನ್ನೆ ಇನ್ನೊಂದು ಚಿಕ್ಕ ಹುಡುಗಿಗೂ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್. ಸೊ ಒಂದು ಹೃದಯಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಸಂಪೂರ್ಣ ವಿಚಾರ ಏನು ಹೇಳ್ತೀರಾ ಸರ್? ಜನ ತಮ್ಮ ಹೃದಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಹೇಗೆ ಇಟ್ಕೊಳ್ಬೇಕು ಅದಂತ? ಸೊ ಬೇರೆ ಆರ್ಗನ್ ತರಲ್ಲ, ಹೃದಯಕ್ಕೆ 2 ಎನರ್ಜಿ ಬೇಕು. ಹ. ಒಂದು ದೈಹಿಕವಾದ ಎನರ್ಜಿ ಬೇಕು, ಒಂದು ಮಾನಸಿಕವಾದ ಒಂದು ಎನರ್ಜಿ ಬೇಕು. ಓಕೆ ಸೊ ಇಟ್ ವರ್ಕ್ಸ್ ವಿತ್ ಪ್ಯೂರ್ಲಿ ಬೇಸ್ಡ್ ಆನ್ ಯುವರ್ ಎಮೋಷನ್ಸ್. ಓಕೆ, ಮಾನಸಿಕ ಮತ್ತು ದೈಹಿಕ ಎರಡೂ ಕನೆಕ್ಟೆಡ್ ಅದು. ಅಂದ್ರೆ ಎರಡೂ ಎನರ್ಜಿ ಬೇಕು. ಹ್ಮ್. ಅಂದ್ರೆ ಇವಾಗ ನೀವೊಂದು ಮೋಟರ್ ರನ್ ಮಾಡ್ತೀರಾ, ಎಸ್ ಸರ್. ಅದಕ್ಕೊಂದು ಎಲೆಕ್ಟ್ರಿಸಿಟಿ ಬೇಕಲ್ವಾ? ಹೌದು. ಹಾ, ಇಲ್ಲಾಂದ್ರೆ ಎನರ್ಜಿ ಮೋಟರ್. ಹೌದು ಇಲ್ಲ. ಇದೊಂದು ಅದ್ಭುತವಾದ ಮಿಷನ್. ಹ್ಮ್. ಲಬ್ ಡಬ್ ಲಬ್ ಡಬ್. ನನಗೆ 40 ವರ್ಷದಿಂದ ಬೆಳೀತಾ ಇದೆ, ನಿಮ್ಗೊಂದು 45 ವರ್ಷದಿಂದ ಬೆಳೀತಾ ಇದೆ. ಎಲ್ಲೂ ಒಂದು ನಿಮಿಷನೂ ಸ್ಟಾಪ್ ಆಗದೆ ಓಡ್ತಾ ಇದೆ ಅಂದ್ರೆ ಅದಕ್ಕೊಂದು ಫ್ಯೂಯಲ್ ಬೇಕಲ್ವಾ? ಓಕೆ, ಅಲ್ವಾ? ಹೌದು ಹೌದು, ಹುಟ್ಟದಾಗಲೇ ಶುರುವಾಗಿದ್ದು. ಇಲ್ಲಿ ತನಕ ಇರ್ಬೇಕಾದ್ರೆ ಇಟ್ ರಿಕ್ವೈರ್ ಸಮ್ ಫ್ಯೂಯಲ್, ಒಂದು ಇಂಧನ ಬೇಕು. ಆ ಇಂಧನ ಯಾವುದು ಅಂತಂದ್ರೆ ಚೈನೀಸ್ ಫಿಲಾಸಫಿನಲ್ಲಿ ಇದನ್ನ ಜಿಂಗ್ ಅಂತ ಕರೀತಾರೆ, ಕಿಡ್ನಿ ಎಸೆನ್ಸ್ ಅಂತ ಕರಿತೀವಿ, ಆಯುರ್ವೇದದಲ್ಲಿ ಶುಕ್ರ ಧಾತು ಅಂತ ಕರಿತೀವಿ. ಓಕೆ, ಅಂದ್ರೆ ಈ ಶುಕ್ರ ಧಾತು ಕಡಿಮೆ ಆದಾಗ ಸೊ ಒಂದು ಸಿಂಕರ್ನೆಸ್ ಆಗಿ ವರ್ಕ್ ಆಗ್ತಿರ್ತವೆ. ಕೆಳಗಡೆ ಕಿಡ್ನಿ ಇರುತ್ತೆ, ಮೇಲ್ಗಡೆ ಹಾರ್ಟ್ ಇರುತ್ತೆ. ಇವೆರಡಿಂಗ್ ಒಂದಕ್ಕೊಂದು ಸಿಂಕರ್ನೆಸ್ ಆಗಿ ವರ್ಕ್ ಆಗ್ತಿರ್ತವೆ. ಮೇಲಿಂದ ಹಾರ್ಟ್ ಬಿಸಿ ಕೊಡುತ್ತೆ ಕಿಡ್ನಿಗೆ ಫಿಲ್ಟರ್ ಮಾಡಕ್ಕೆ. ಅದೇ ತರ ಕಿಡ್ನಿ ಕೆಳಗಿಂದ ಫ್ಲೂಯಿಡ್ಸ್ ಕೊಡುತ್ತೆ. ಫ್ಲೂಯಿಡ್ಸ್ ಅಂದ್ರೆ ಆ ಕಿಡ್ನಿ ಕಂಟ್ರೋಲ್ಸ್ ಬೋನ್ ಮ್ಯಾರೋ. ಅದು ಬೋನ್ ಮ್ಯಾರೋದಲ್ಲಿ ಬ್ಲಡ್ ಪ್ರೊಡ್ಯೂಸ್ ಆಗುತ್ತೆ, ಮತ್ತೆ ಎಸೆನ್ಸ್ ಶುಕ್ರಧಾತುನು ಕ್ರಿಯೇಟ್ ಆಗುತ್ತೆ. ಅವೆರಡನ್ನು ಆರ್ಟಿ ಕೊಡುತ್ತೆ. ಓಕೆ, ಅಂದ್ರೆ ಬಿಸಿ ಕೊಡುತ್ತೆ ಆಟಿಗೆ. ಆರ್ಟ್ ಕಿಡ್ನಿಗೆ ಬಿಸಿ ಕೊಡುತ್ತೆ ಫಂಕ್ಷನ್ ಮಾಡಕ್ಕೆ. ಓಕೆ, ಇಂಟೆನ್ಸ್ ಕಿಡ್ನಿ ಏನ್ ಕೊಡುತ್ತೆ ಅಂದ್ರೆ ಎಸೆನ್ಸ್ ಕೊಡುತ್ತೆ. ಓಕೆ, ಎಸೆನ್ಸ್ ಬಿಸಿ ಕೊಡೋದಕ್ಕೆ ಇದು ಎಸೆನ್ಸ್ ಕೊಡುತ್ತೆ. ಎಸೆನ್ಸ್ ಕೊಡುತ್ತೆ. ಇವೆರಡು ಸಿಂಕರ್ನೆಸ್ ಆಗಿ ಎಲ್ಲಿ ತನಕ ಇರ್ತಾವೋ ಅದು 20 ಇರಬಹುದು, 70 ಇರಬಹುದು, ಚೆನ್ನಾಗಿರುತ್ತೆ. ಇವೆರಡರಲ್ಲಿ ಸಿಂಕರ್ನೆಸ್ ಆಗಿಲ್ಲ, ಮೇಲಿಂದ ಹಾರ್ಟ್ ಬಿಸಿ ಕೊಡ್ತಾ ಇಲ್ಲ, ಕೆಳಗಿಂದ ಕಿಡ್ನಿ ಫ್ಲೂಯಿಡ್ಸ್ ಕೊಡ್ತಾ ಇಲ್ಲ, ಅಂದ್ರೆ ಕೋಆರ್ಡಿನೇಟ್ ಮಾಡಿಲ್ಲ ಅಂದ್ರೆ ಏನಾದ್ರೂ ಆಗ್ಬೋದು. ಎದೆ ನೋವು ಆಗ್ಬೋದು, ಸೊಂಟ ನೋವು ಆಗ್ಬೋದು, ಓಕೆ, ಎಮೋಷನಲ್ ಬ್ಲಾಕೇಜಸ್ ಆಗ್ಬೋದು, ಹಾರ್ಟ್ ಬ್ಲಾಕೇಜಸ್ ಆಗ್ಬೋದು, ಇಲ್ಲ ಈ ಕಿರುಬೆರಳು ಮತ್ತೆ ಉಂಗುರ ಬೆರಳು ನೋವು ಆಗೋದು, ನಮ್ನೆಸ್ ಆಗೋದು ಆಗ್ಬೋದು, ಹಾರ್ಟ್ ಚುಚ್ಚಿದಂಗ ಆಗ್ಬೋದು. ಎಲ್ರು ಏನ್ ಮಾಡ್ತಾರೆ ಅಂದ್ರೆ ವಿ ಕಾನ್ಸಂಟ್ರೇಟ್ ಆನ್ ಹಾರ್ಟ್. ನೋ, ಹಾರ್ಟ್ ಒಂದೇ ಅಲ್ಲ, ನೀವು ಯಾರಿಗೆ ಪೇಷಂಟ್ ಟ್ರೀಟ್ ಮಾಡ್ಬೇಕಂದ್ರೆ ಹಾರ್ಟ್ ಕಿಡ್ನಿ ಎರಡು ಟ್ರೀಟ್ ಮಾಡ್ಬೇಕು. ಸೊ ಕಿಡ್ನಿ ಸ್ಟೋರ್ಸ್ ಯುವರ್ ಎಸೆನ್ಸ್. ಎಸೆನ್ಸ್ ಅಂದ್ರೆ ಏನ್ ಗೊತ್ತಾ? ಸಪ್ತಧಾತುವಿನ ಕೊನೆಯ ಅಂಶ. ನೀವು ಊಟ ಮಾಡಿರೋದು ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ ಆಗ್ಬಿಟ್ಟು 7ನೇ ಸ್ಟೇಜ್ ಶುಕ್ರ. ಇಷ್ಟು ಹಾಲಿದ್ರೆ ಇಷ್ಟು ತುಪ್ಪ ಬರುತ್ತಲ್ಲ, ಕರೆಕ್ಟ್, ಆ ಎಸೆನ್ಸ್ ಕಿಡ್ನಿ ಹೋಲ್ಡ್ ಮಾಡಿರುತ್ತೆ. ಎಲ್ಲಿ ಹೋಲ್ಡ್ ಮಾಡಿರುತ್ತೆ ಅಂದ್ರೆ ಬೋನ್ ಮ್ಯಾರೋದಲ್ಲಿ. ಓಕೆ, ಎಲ್ಲೆಲ್ಲಿ ದಪ್ಪ ಮೂಳೆ ಇರುತ್ತೋ ಆ ಮೂಳೆ ಒಳಗಡೆ ನಲ್ಲಿ ಮೂಳೆ ಅಂತಾರೆ ನೋಡಿ. ನಲ್ಲಿ ಮೂಳೆ ಅಂತಾರಲ್ಲ, ಅದಕ್ಕೆ ಯಾರನ್ನ ಜಗಳ ಆಡ್ಬೇಕಾದ್ರೆ ಹಿಂಗ್ ಕರಿತೀವಿ ನಾವು, ಅಲ್ವಾ? ಯಾಕಂದ್ರೆ ಇಲ್ಲಿ ಎಸೆನ್ಸ್ ಇದೆ, ನಾನ್ ಸ್ಟ್ರಾಂಗ್ ಇದೀನಿ, ಬಾ ನೀನು ಅಂತ. ಕರೆಕ್ಟ್, ಅದ್ ತೊಡೆ ಬಡಿತಾರೆ. ಕರೆಕ್ಟ್, ತೊಡೆ ಬಡಿತಾರೆ, ಬಾ ಅಂತಾರೆ. ಇಲ್ಲಿನೂ ಎಸೆನ್ಸ್ ಇದೆ, ಇಲ್ಲಿನೂ ಎಸೆನ್ಸ್ ಇದೆ, ತೊಡೆನಲ್ಲೂ ಎಸೆನ್ಸ್ ಇದೆ. ಆ ಎಸೆನ್ಸ್ ಹಾರ್ಟಿಗೆ ತುಂಬಾ ಇಂಪಾರ್ಟೆಂಟ್. ಸೊ ನಾವು ಹಾರ್ಟ್ ಬಿಸಿ ಆಗೋದು ಎದರಿಂದ ಅಂದ್ರೆ ನಿಮ್ ಎಮೋಷನ್ಸ್ ಇಂದ. ನಾನು ತಣ್ಣಗದೀನಿ, ಅದು ತಣ್ಣಗಿರುತ್ತೆ, ಅದು ತಣ್ಣಗಿರುತ್ತೆ. ಇವಾಗ ಖುಷಿ ಆಗುತ್ತೆ ನನಗೆ. ಒಬ್ಬ ಪೇಷಂಟ್ ಬಂದ್ಬಿಟ್ಟು, ಸರ್ ನಿಮ್ ಹತ್ರ ಟ್ರೀಟ್ಮೆಂಟ್ ತಗೊಂಡೋದೆ, ನಾನು ಎಲ್ಲ ವಾಸಿ ಆಗ್ಬಿಟ್ಟಿದ್ದೀನಿ ಸರ್ ಅಂತ ಖುಷಿ ಆಗುತ್ತೆ. ಓಕೆ ಓಕೆ, ಎಲ್ಲದಕ್ಕೂ ಸ್ಪಂದಿಸುತ್ತೆ, ಕಷ್ಟ ಸುಖ, ಹಾರ್ಟ್ ವಾರ್ಮ್. ಅದೇ ತರ ನಮ್ಮ ಮೂಲಿಗೆ ಒಂದು ಹುಡುಗಿನ ನೋಡಿದ್ರೆ ಖುಷಿ ಆಗುತ್ತೆ. ಸೊ ದಟ್ ಈಸ್ ಮೇಕಿಂಗ್ ವಾರ್ಮ್. ಕರೆಕ್ಟ್. ನಿಮಗೆ ಸ್ವಲ್ಪ ಏನಾದ್ರು ದುಡ್ಡು ಜಾಸ್ತಿ ಅರ್ನ್ ಮಾಡಿದ್ರೆ ಖುಷಿ ಆಗ್ಬೋದು, ಇಲ್ಲ ಎಲ್ಲೇ ಒಂದು ಪ್ಲೇಸಿಗೆ ಹೋದ್ರೆ ಖುಷಿ ಆಗ್ಬೋದು. ಸೊ ಹಾರ್ಟಿಗೆ ಬಿಸಿ ಬರೋದು ಮೈಂಡ್ ಇಂದ, ಎಮೋಷನ್ಸ್ ಇಂದ. ಕಿಡ್ನಿಗೆ ಎಸೆನ್ಸ್ ಬರೋದು ಆಹಾರದಿಂದ. ಆಹಾರನೇ ರಸಧಾತು, ರಸ, ರಕ್ತ, ಮಾಂಸ, ಮಜ್ಜೆ ಆಗ್ಬಿಟ್ಟು ಶುಕ್ರ ಆಗಿರೋದು. ಆಹಾರ ಮತ್ತು ನಿಮ್ಮ ಎಮೋಷನ್ಸ್ ಅವೆರಡು ಸೇರಿ ವರ್ಕ್ ಆಗ್ತಿರ್ತಾವ ಇಲ್ಲಿ.
ನಿಮ್ಗೆ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಂದ್ರೆ ಅದು ನಿನ್ನೆ ಮೊನ್ನೆಯಿಂದ ಪಟ್ಟಂತ ಆಗಿರಲ್ಲ. ಓಕೆ. ಸುಮಾರು ದಿನಗಳಿಂದ ಇರುತ್ತೆ. ಹೇಗಿರುತ್ತೆ ಅಂತಂದ್ರೆ ಎರಡರಲ್ಲಿ ಒಂದು ಕಿಡ್ನಿಗೆ ಎನರ್ಜಿ ಲೋ ಆದ್ರೂ ಹಾರ್ಟ್ ತೊಂದರೆ ಆಗುತ್ತೆ, ಹಾರ್ಟಿಗೆ ಎನರ್ಜಿ ಲೋ ಆದ್ರೂ ಹಾರ್ಟ್ಗೂ ತೊಂದರೆ ಆಗುತ್ತೆ, ಕಿಡ್ನಿಗೂ ತೊಂದರೆ ಆಗುತ್ತೆ. ನೋಡಿ, ಯಾರಿಗಾದ್ರೂ IBP ಆಗಿದೆ ಅನ್ಕೊಳ್ಳಿ, IBP ಆಗಿದೆ ಅಂದ್ರೆ ಫಸ್ಟ್ ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ? ಕಿಡ್ನಿ ಚೆಕ್ ಮಾಡ್ತಾರೆ. BP ಹಾರ್ಟ್ ಅಲ್ವಾ, ಕಿಡ್ನಿನ ಯಾಕೆ ಚೆಕ್ ಮಾಡ್ಬೇಕು? ಕರೆಕ್ಟ್. ಯಾಕೆ ಅಂದ್ರೆ ಹಾರ್ಟ್ ಅಂದ್ರೆ ಅಗ್ನಿ ತತ್ವ, ಕಿಡ್ನಿ ಅಂದ್ರೆ ಜಲತತ್ವ. ಜಲ ಅಗ್ನಿ ಒಂದಕ್ಕೊಂದು ಆಪೋಸಿಟ್. ಜಲ ಕಡಿಮೆ ಆಯ್ತು ಅನ್ಕೋ ಅಗ್ನಿ ಜಾಸ್ತಿ ಆಗುತ್ತೆ, ಜಲ ಜಾಸ್ತಿ ಆಯ್ತು ಅನ್ಕೊಳ್ಳಿ ಅಗ್ನಿ ಕಮ್ಮಿ ಆಗುತ್ತೆ. ಕಿಡ್ನಿ ಪೇಷಂಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಜಲ ಜಾಸ್ತಿ ಆಗಿದೆ ಅಂದ್ರೆ ಕೋಲ್ಡ್ನೆಸ್, ಬಾಡಿ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಆ ಕೋಲ್ಡ್ನೆಸ್ ಹೆಚ್ಚಾಗಿ ಆಗಿ ಆಗಿ ಹಾರ್ಟ್ ಅಲ್ಲಿ ಹೀಟ್ ಅಗ್ನಿ ತತ್ವ ಕಮ್ಮಿ ಆಗ್ತಾ ಇರುತ್ತೆ. ಆ ಅಗ್ನಿ ಕಮ್ಮಿ ಆದಾಗ ಬಾಡಿ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತಲ್ವಾ, 120/80 ಸಾಲಲ್ಲ ಬ್ಲಡ್ ಪ್ರೆಷರ್, ಇನ್ನೂ ಪ್ರೆಷರ್ ಹಾಕಿ ಕೆಲಸ ಮಾಡುತ್ತೆ, ಇನ್ನೂ ಪ್ರೆಷರ್ ಹಾಕಿ ಕೆಲಸ ಮಾಡುತ್ತೆ. ಓಕೆ ಓಕೆ, ಅದಕ್ಕೆ ಒತ್ತಡ ಕೊಟ್ಟಂಗೆ ನಾವು. ನೀ ಕಿಡ್ನಿ ಕೋಲ್ಡ್ನೆಸ್ ಆದಷ್ಟು ಬಾಡಿ ಫ್ಲೂಯಿಡ್ಸ್ ಜಾಸ್ತಿ ಆಗುತ್ತೆ, ಅವಾಗ 120/80 ಸಾಲಲ್ಲ, 140/90 ಆಗುತ್ತೆ, 180/120 ಆಗುತ್ತೆ. ನಾವೇನ್ ಮಾಡ್ತೀವಿ, RT ಟ್ರೀಟ್ಮೆಂಟ್ ಕೊಡ್ತೀವಿ. ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋದು ಹಾರ್ಟಿಗೆಲ್ಲ, ಕಿಡ್ನಿಗೆ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಿಡ್ನಿ ತುಂಬಾ ಪಾತ್ರ ವಹಿಸುತ್ತೆ, ಅದಕ್ಕೆ ಮುಂಚೆ ತಲೆ ತುಂಬಾ ಪಾತ್ರ ವಹಿಸುತ್ತೆ. ಒಂದು ಮೈಂಡ್, ಇನ್ನೊಂದು ಕಿಡ್ನಿ ಮೆರಿಡಿಯನ್, ಇನ್ನೊಂದು ಹಾರ್ಟ್ ಮೆರಿಡಿಯನ್. ಓಕೆ, ಈ ಮೈಂಡ್ ಮತ್ತೆ ಕಿಡ್ನಿ ಸಮಸ್ಯೆ ಆಯ್ತು ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಹೌದು. ಸೊ ನೀವು ಎರಡು ಕಡೆಯಿಂದನೂ ನಿಮ್ಗೆ ಎನರ್ಜಿ ಸಿಗ್ಬೇಕು. ಒಂದು ದೈಹಿಕವಾದ ಎನರ್ಜಿ ಬೇಕು ಹಾರ್ಟ್, ಯಾಕಂದ್ರೆ ಅದೊಂದು ಫಿಸಿಕಲ್ ಆರ್ಗನ್ ಅಲ್ವಾ, ಲಬ್ ಅನ್ಬೇಕು, ಡಬ್ ಅನ್ಬೇಕು, ಲಬ್ ಡಬ್ ಲಬ್ ಅನ್ಬೇಕು ಅಂದ್ರೆ ಅದಕ್ಕೊಂದು ಅಲ್ಲಿರೋ ಹಾರ್ಟ್ ಮಸಲ್ಸ್ ಗೆ ಶಕ್ತಿ ಬೇಕು. ನೀನು ಒಣ ಟಣ ತಿಂದ್ಬಿಟ್ಟು ಬಿಳಿ ಅಕ್ಕಿ, ಆ ಮುರಿದೋಗಿರೋ ಚಪಾತಿಗಳು ತಿಂದ್ಬಿಟ್ಟು ನಾನ್ ಬಲಶಾಲಿ ಆಗಿರ್ಬೇಕು, ಭೀಮನ್ ತರ ಇರ್ಬೇಕು ಅಂತಂದ್ರೆ ಆಗಲ್ಲ. ನೀವು ತಿನ್ನೋ ಶಕ್ತಿ ಇಲ್ವಲ್ಲ, ಶಕ್ತಿ ಇಲ್ಲ, ಎಲ್ಲ ಹೈಬ್ರಿಡ್ ಆಗಿದೆ. ಒಂದ್ ನಾಟಿ ಕೋಳಿ ತಿನ್ನಿ, ಒಳ್ಳೆ ಎನರ್ಜಿ ಬರುತ್ತೆ. 2 ತಿಂಗಳು ಒಂದ್ಸತಿ ತಿನ್ನಿ. ಅದ್ರ ಬದಲಾಗಿ ಜನ ಏನ್ ಮಾಡ್ತಾರೆ, ವಾರಕ್ಕೆ 4 ಸತಿ ಫಾರಂ ಕೋಳಿ ತಿಂತಾರೆ. ಅದ್ರಲ್ಲಿ ಪ್ರೋಟೀನ್ ಸಿಗುತ್ತೆ, ಇಲ್ಲ ಅಂತಲ್ಲ, ಅಷ್ಟು ಬೇಕಾಗಿಲ್ಲ ನಮ್ ದೇಹಕ್ಕೆ. ನೀವು ಪ್ರೋಟೀನ್ ಎಷ್ಟು ಕೊಟ್ಟಷ್ಟು ಕಿಡ್ನಿಗೆ ಲೋಡ್ ಆಗುತ್ತೆ ಅದಕ್ಕೆ. ಸುಮ್ಮನೆ ಕರೆಕ್ಟ್, ಇಟ್ ಹ್ಯಾಸ್ ಟು ಪ್ರೊಸೆಸ್ ಅಲ್ವಾ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಕೊಡಬೇಕಾಗಿರೋದು ಈ 2 ಕಡೆ, ಒಂದು ಆಹಾರ, ಒಂದು ನಿಮ್ಮ ಭಾವನೆಗಳು, ನೆಮ್ಮದಿಗಳು, ಮನಸ್ಸು. ನನಗೆ ಒಂದು ಕೆಲಸ ಇಷ್ಟ ಇಲ್ಲ ಆದ್ರೆ ಸ್ಯಾಲ್ರಿ ಬರುತ್ತೆ ಅಂತ ಮಾಡ್ತೀನಿ. ಒಬ್ಬ ಪರ್ಸನ್ ಇಷ್ಟ ಇಲ್ಲ, ವಿಧಿ ಇಲ್ಲ ಅಂತ ಕಟ್ಕೊಂಡಿದ್ದೀನಿ. ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಇಷ್ಟ ಇಲ್ಲದೆ ಕೆಲಸ ಮಾಡಿದಾಗ, ಇಷ್ಟ ಇಲ್ಲದೆ ಏನೋ ಒಂದು ಇವೆಂಟ್ಸ್ ಮಾಡಿದಾಗ ಅದು ನಿಮ್ಮ ಹಾರ್ಟ್ ಹೀಟ್ ಕಡಿಮೆ ಆಗುತ್ತೆ. ಓಕೆ ಓಕೆ, ನಿಮ್ಮ ಹಾರ್ಟಿನ ಫೈರ್, ಇಷ್ಟ ಇಲ್ಲದ ಕೆಲಸಗಳು ಶುರು ಮಾಡಿದಾಗ ಫೈರ್ ಒತ್ತಡ ಬಿದ್ದಂಗೆ, ಫೈರ್ ಕಮ್ಮಿ ಆದಂಗೆ. ಇಷ್ಟ ಇರೋ ಕೆಲಸ ಮಾಡಿಲ್ಲ ಅಂದ್ರೆ ಫೈರ್ ಕಮ್ಮಿ ಆಗುತ್ತೆ. ಕ್ಲಿನಿಕ್ ಬಂದು ಪೇಷಂಟ್ ನೋಡಿದ್ರೇನೆ ನಮಗೆ ಫೈರ್. ಕರೆಕ್ಟ್, ಇಲ್ಲಾಂದ್ರೆ ಏನೋ ಕಳ್ಕೊಂಡಂಗೆ. ಕರೆಕ್ಟ್. ಸೊ ನಿಮ್ ಇಷ್ಟ ಇಲ್ಲದೆ ಕೆಲಸ ಮಾಡಿದಾಗ ಫೈರ್ ಕಮ್ಮಿ ಆಗುತ್ತೆ, ಇಷ್ಟ ಇರೋ ಕೆಲಸನ ಮಾಡಿಲ್ಲ ಅಂದ್ರೂ ಫೈರ್ ಕಮ್ಮಿ ಆಗುತ್ತೆ. ಆ ಫೈರ್ ಕಮ್ಮಿ ಆಗಿದ್ದಾಗ, ಫೈರ್ ಕಡಿಮೆ ಆದಾಗ ಹಾರ್ಟ್ ಅಲ್ಲಿ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ, ಸರ್ಕ್ಯುಲೇಷನ್ ಕಮ್ಮಿ ಆದ ಬ್ಲಾಕೇಜಸ್ ಆಗುತ್ತೆ, ಹೆವಿನೆಸ್ ಆಗುತ್ತೆ, ಪೇನ್ ಆಗುತ್ತೆ. ಸೊ ಇಲ್ಲಿ ನಾವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ವಿ ವಿಲ್ ಟೀಚ್ ಅವರ್ ಸ್ಟೂಡೆಂಟ್ಸ್ ಸಿಸ್ಟಮೆಟಿಕಲಿ TM ಅಲ್ಲಿ. ಸೊ ಹಾರ್ಟ್ ಮೆರಿಡಿಯನ್ ಎಲ್ಲಿ ಬರುತ್ತೆ, ಕಿಡ್ನಿ ಮೆರಿಡಿಯನ್ ಇಲ್ಲಿ ನೋಡಿ, ಕಿಡ್ನಿ ಮೆರಿಡಿಯನ್ ಇಲ್ಲಿ ಬರುತ್ತೆ. ಓಕೆ, ನೀವು ನೋಡಬಹುದು ಇಲ್ಲಿ. ಸೊ ದಿಸ್ ಈಸ್ ಯುವರ್ ಕಿಡ್ನಿ ಮೆರಿಡಿಯನ್, ಇಲ್ಲಿ ಬರುತ್ತಲ್ಲ, ಈ ಹಾರ್ಟ್ ಮೇಲೆ ಬರೋದು ಕಿಡ್ನಿ ಮೆರಿಡಿಯನ್. ನಾರ್ಮಲಿ ಚೈನೀಸ್ ಫಿಲಾಸಫಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಮೆರಿಡಿಯನ್ ಎಲ್ಲೆಲ್ಲಿ ಫ್ಲೋ ಆಗುತ್ತೋ ಆ ಏರಿಯಾನ ಕಂಟ್ರೋಲ್ ಮಾಡುತ್ತೆ. ನೋಡಿ, ಕಿಡ್ನಿ ಮೆರಿಡಿಯನ್ ಏನ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತೀವಿ ನೋಡಿ. ಒಂದು ಹಾರ್ಟ್ ಅನ್ ಕಂಟ್ರೋಲ್ ಮಾಡುತ್ತೆ, ಲಂಗ್ಸ್ ಅನ್ನು ಕಂಟ್ರೋಲ್ ಮಾಡುತ್ತೆ, ಮೇನ್ ಆಗಿ ಡೈಜೆಷನ್ ಕಂಟ್ರೋಲ್ ಮಾಡುತ್ತೆ. ಎಲ್ಲಾರು ಚೂರ್ ತಿಂತಾ ಇದಾರೆ ಅಂದ್ರೆ ಕಿಡ್ನಿ ಎನರ್ಜಿ ಕಮ್ಮಿ ಇದೆ. ಓಕೆ. ಸೊ ನಾನು ಅಸ್ತಮಾ ಆದ್ರೂ ಕಿಡ್ನಿ ಕೊಡ್ತೀನಿ ಟ್ರೀಟ್ಮೆಂಟ್,
ಹಾರ್ಟ್ ಪ್ರಾಬ್ಲಮ್ ಅಂದ್ರೂ ಕಿಡ್ನಿ ಕಿಡ್ನಿಗೆ ಕೊಡ್ತೀನಿ, ಕೊಡ್ತೀರಿ. ಡೈಜೆಷನ್ ಪ್ರಾಬ್ಲಮ್ ಆದ್ರೂ ಕಿಡ್ನಿ ಕೊಡ್ತೀನಿ, ಯಾಕಂದ್ರೆ ಆ ಮೆರಿಡಿಯನ್ ಅಲ್ಲಿ ಫ್ಲೋ ಆಗಿದೆ ಅಲ್ವಾ. ಓಕೆ ಓಕೆ, ಆ ಮೆರಿಡಿಯನ್ ಇವೆಲ್ಲ ಸಮಸ್ಯೆಗಳು ಅಡಗಿದೆ. ಎಸ್. ಇವಾಗ ಫಾರ್ ಎಕ್ಸಾಂಪಲ್ ಶೋಲ್ಡರ್ ಪೇನ್ ಆಗಿದೆ ಅನ್ಕೊಳ್ಳಿ, ಹೌದು. ಶೋಲ್ಡರ್ ಹತ್ರ ಯಾವ ಮೆರಿಡಿಯನ್ ಬರುತ್ತೆ? ದೊಡ್ಡ ಕರಳು, ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಬರುತ್ತೆ. ಐ ವಿಲ್ ಟ್ರೀಟ್ ಲಾರ್ಜ್ ಇಂಟೆಸ್ಟೈನ್, ಬೇರೆ ಯಾವ್ದನ್ನು ಟ್ರೀಟ್ ಮಾಡಲ್ಲ ನಾನು. ಇವಾಗ ಕಣ್ಣು ಮಂಜು ಆಗ್ತಾ ಇದೆ, ಕಣ್ಣ ಹತ್ರ ಯಾವ ಮೆರಿಡಿಯನ್ ಬರುತ್ತೆ? ಒಂದು ಸ್ಟಮಕ್ ಬರುತ್ತೆ, ಒಂದು ಗಾಲ್ ಬ್ಲಾಡರ್ ಬರುತ್ತೆ. ಓ ಅಲ್ಲ, ಕಣ್ಣ ಪ್ರಾಬ್ಲಮ್ ಅಂದ್ರೆ ಸ್ಟಮಕ್ ಯಾಕೆ ಕೊಡ್ತೀರಿ? ಎಸ್, ಸ್ಟಮಕ್ ಜಠರಾಗ್ನಿ ದಗ ಉರಿತಾ ಇದ್ರೆ ಈ ಫೈರ್ ಇಲ್ಲಿಗೆ ಹೋಗ್ಬೇಕು, ಕಣ್ಣು ಕಾಂತಿಯುತವಾಗಿರ್ತವೆ. ಯಾವಾಗ ಸ್ಟಮಕ್ ಫೈರ್ ಮಂದ ಆಗುತ್ತ, ಜಠರಾಗ್ನಿ ಮಂದ ಆಗ್ತಾ ಹೋಗುತ್ತೆ, ಕಣ್ಣು ಮಂಜು ಆಗೋದು, ದೂರದಿದ್ ಕಾಣಲ್ಲ, ಹತ್ತಿರದಿದ್ ಕಾಣಲ್ಲ. ಹೊಟ್ಟೆ ವೀಕ್ ಆಗಿದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಪೆಕ್ಸ್ ಹಾಕೊಂಡಿರೋ ಹುಡುಗರು ನೋಡ್ತೀರಾ? ಇಲ್ಲ, ಜಾಸ್ತಿ ಸಿಗಲ್ಲ. ಆಲ್ಮೋಸ್ಟ್ ಎಲ್ಲ ಹಾಕೊಂಡಿರ್ತಾರೆ. ರೀಸನ್ ಏನ್ ಗೊತ್ತಾ? ಟೀಚರ್ಸ್ ಹಾಕೊಂಡಿರ್ತಾರೆ. ಈ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಬೀದಿನಲ್ಲಿ ಬೆಳಿತಿರ್ತವೆ, ಮನೆಗೆ ಹೋಗೋದೇ ರೇರು. ಹೊರಗಡೆ ಫೈಟಿಂಗ್ ಆಡ್ತಾವೆ, ಎದ್ದಾಡ್ತಾವ, ಕುಂದಿರ್ತಾವ, ಎಲ್ಲ ಮಾಡ್ತಾವ, ಸ್ಟಮಕ್ ಸ್ಟ್ರಾಂಗ್ ಆಗ್ಬಿಡ್ತೈತೆ. ನಿಮ್ ಮಗುನ ಮನೇಲೇ ಇಟ್ಟು ಬೆಳೆಸಿದಾಗ ಏನಾಗುತ್ತೆ? ಪಾರಂ ಕೊಡಿ ಹೇಳ್ತಾರೆ, ಅಂದ್ರೆ ಸ್ಟಮಕ್ ಜಠರಾಗ್ನಿ ಮಂದ ಆಗ್ತಾ ಹೋಗುತ್ತೆ. ಕಣ್ಣಿನ ದೃಷ್ಟಿ ಈ ಸ್ಟಮಕ್ ಮೆರಿಡಿಯನ್ ಏನಿದೆ ಡೈರೆಕ್ಟ್ ಆಗಿ ಸ್ಟಮಕ್ ಮೆರಿಡಿಯನ್, ಸ್ಟಮಕ್ ಮೇಲೆನೆ ಡಿಪೆಂಡ್ ಆಗಿದೆ. ಅದು ಈ ಅಕ್ಯುಪ್ರೆಷರ್ ಮತ್ತೆ ಮರ್ಮ ಪಾಯಿಂಟ್ಸ್, ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಏನಿದೆ ಅಲ್ವಾ, ಇದೊಂದು ಅದ್ಭುತವಾದ ಕಲೆ. ಇದು ಇದರದ ಇತಿಹಾಸ 2000 ವರ್ಷಕ್ಕಿಂತ ಹಳೆಯದು. ಆದ್ರೆ ಜಾಸ್ತಿ ಪ್ರಚಲಿತ ಅವ್ರು ಮಾಡ್ಕೊಂಡ್ಬಿಟ್ರು, ನಮ್ದೇನೆ ಇದು. ನಮ್ದ್ರಲ್ಲೂ ಮಾಡ್ತಿದ್ರೆ ಇಂಡಿಯಾದಲ್ಲಿ ಲಕ್ಷಾಂತರ ಜನ ಅಕ್ಯುಪ್ರೆಷರ್. ನೀವೇ ಜಾಸ್ತಿ ಮಾಡ್ತಿರೋದು. ಕರ್ನಾಟಕದಲ್ಲಿ ನಾವು ಮಾಡ್ತಿರ್ಬೋದು. ಇವಾಗ ನಾನೇ 20,000 ಸ್ಟೂಡೆಂಟ್ಸ್ ಕ್ರಿಯೇಟ್ ಮಾಡಿದ್ದೇನೆ, ಮುಗೀತಲ್ವಾ. ಸೊ ಇದು ವರ್ಕ್ ಆಗಿಲ್ಲ ಅಂದ್ರೆ 2000 ವರ್ಷದಿಂದ ಇರ್ತಾನೆ ಇರ್ಲಿಲ್ಲ, ಜನ ಮರ್ತೋಗ್ಬಿಡ್ಯಾರ, ಎಲ್ಲ ವಾಶ್ ಔಟ್ ಆಗ್ಬಿಡೋದು. ಇದು ವರ್ಕ್ ಆಗ್ತಾ ಇದೆ, ಈ ಮೆರಿಡಿಯನ್ಸ್ ಎನರ್ಜಿ ಫ್ಲೋ ಆಗ್ತಾ ಇದೆ. ಇಟ್ಸ್ ಎ ಪ್ರೂಫ್. ಕರೆಕ್ಟ್. ದಟ್ಸ್ ವಾಟ್ ಪೀಪಲ್ ಆರ್ ಸ್ಟಿಲ್ ಫಾಲೋವಿಂಗ್. ಕೆಲವೊಂದು ಸಿಸ್ಟಮ್ ಆದ್ರೆ ಮರೆ ಮಾಚಿವೆ ಅಷ್ಟೇನೆ, ಬಟ್ ಇವಾಗ ನೀವು ಅದನ್ನ ಹೊರಗಡೆ ತಂದು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ವೈಫ್ ನಿಮ್ಗೆ ಊಟ ಮಾಡಾಕ್ತಾರ, ಮಕ್ಳು ನೋಡ್ಕೊಂತಾರ, ಎಲ್ಲ ನಿಮಗ್ ದೇವ್ರ ಅವ್ರೆ. ನಿನಗ್ ಹೊರಗಡೆ ಒಂದ್ ಹುಡುಗಿನ ನೋಡತ್ತಾಳ ಅನ್ಸುತ್ತೆ ಚೆನ್ನಾಗಿದ್ದಾಳೆ ಅಂತ ಹೇಳಿ, ಬಟ್ ಫೈನಲ್ ಆಗಿ ನಿನ್ನೆ ಅಂತಿನ ಚೆನ್ನಾಗಿರೋದು ಅಲ್ವಾ. ಅದೇ ತರ ಅಕ್ಯುಪ್ರೆಷರ್ ಅಷ್ಟೇ, ಇದು ಹೇಳ್ತಿದ್ದಂಗೆ ಸೂಪರ್ ದೇವ್ರು. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಹೊರಗಡೆ ಒಂದ್ ಮಾತ್ರೆ ಹಾಕತ್ ತಡ ಚೆನ್ನಾಗ್ ಆಗ್ಬಿಡ್ತೀವಲ್ಲ, ಅದನ್ನ ಪರ್ಮನೆಂಟ್ ಅನ್ಕೊಂಡ್ಬಿಡ್ತೀವಿ, ಇಮಿಡಿಯೇಟ್ ಇದು ಆಕ್ಷನ್. ಅದು ಟೆಂಪ್ರವರಿ, ಅದು ಗಾದೆ ಮತ್ತೆ ಶುರುವಾಗುತ್ತೆ ನಿಮ್ಗೆ. ಇದು ಟೆಂಪ್ರವರಿ ಅಲ್ಲ, ಪರ್ಮನೆಂಟ್. ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಕ್ ಪೇನ್ ಆಗಿತ್ತು, ಈ ಬ್ಯಾಕ್ ಪೇನ್ ಅಲ್ಲಿ ಎಲ್ಲಾ ಮೆರಿಡಿಯನ್ಸ್ ಬರೋದು ಯಾವ್ದು ಗೊತ್ತಾ? ಯುರಿನರಿ ಬ್ಲಾಡರ್ ಮೆರಿಡಿಯನ್ ಎಲ್ಲ ಇದು. ಈ ಯುರಿನರಿ ಬ್ಲಾಡರ್ ನ ಸ್ಟ್ರೆಂಥನ್ ಮಾಡ್ಬಿಟ್ರೆ ಸರ್ವೈಕಲ್ ಸ್ಪಾಂಡಿಲಿಸಿಸ್, ಲಂಬರ್ ಸ್ಪಾಂಡಿಲಿಸಿಸ್, ಸಯಾಟಿಕಾ, ಕಾಫ್ ಮಸಲ್ ಪೇನು, ಹೀಲ್ ಪೇನು ಎಲ್ಲ ರೆಡಿ ಆಗ್ಬಿಡುತ್ತೆ. ಸೂಪರ್. ಓಕೆ, ಅದೊಂದು ಲೈನು, ಅದೊಂದು ಎನರ್ಜಿ ಮೆರಿಡಿಯನ್, ಎನರ್ಜಿ ಪಾತ್ವೇ ಅದು. ಈ ಪಾತ್ ಅಲ್ಲಿ ಎನರ್ಜಿ ಫ್ಲೋ ಆಗ್ತಿರುತ್ತೆ. ಓಕೆ ಓಕೆ. ಸೊ ಇದನ್ನ ವಿದ್ಯಾರ್ಥಿಗಳು ಇಲ್ಲಿ ನಿಮ್ಮ TM ಕೋರ್ಸ್ ಅಲ್ಲಿ ಎಲ್ಲಾನು ಕಲಿಸ್ಬಿಟ್ಟಿದ್ರೆ ಸರ್? ಕಲಿಬೇಕು ಪ್ರತಿಯೊಬ್ಬರು. ನನ್ನ ಏನಂದ್ರೆ ಸಾಮಾನ್ಯ ಜನನು ಕಲಿಬೇಕು. ಅದೇ ಮೇ 26ನೇ ತಾರೀಕು ಕ್ಲಾಸ್ ಇದೆ ಅಲ್ವಾ. ಸೊ ಯಾವ ಮೆರಿಡಿಯನ್ ಆರ್ಟಿ ಕನೆಕ್ಟ್ ಇದಾವೆ? ಒಂದು ಸ್ಟಮಕ್ ಮೆರಿಡಿಯನ್, ಒಂದು ಕಿಡ್ನಿ ಮೆರಿಡಿಯನ್, ಒಂದು ಪೆರಿಕಾರ್ಡಿಯಂ ಮೆರಿಡಿಯನ್, ಇವನ್ ಲಂಗ್ನು ಕನೆಕ್ಟ್ ಆಗುತ್ತೆ. ಸೊ ಈ ಎಲ್ಲ ತುಂಬಾ ಜನ ಪ್ರಾಬ್ಲಮ್ ಏನ್ ಮಾಡ್ತಾರೆ ಅಂದ್ರೆ, ಹಾರ್ಟ್ ಅಂದ್ರೆ ಆರ್ಟಿ ಟ್ರೀಟ್ಮೆಂಟ್ ಕೊಟ್ರೆ ನಾ ರೆಡಿ ಆಗ್ಬಿಡ್ತೀನಿ. ಕರೆಕ್ಟ್. ನೋ, ಹಾರ್ಟ್ ತೊಂದರೆ ಆಗಿದೆ ಅಂದ್ರೆ ಅದಕ್ಕೆ ಎನರ್ಜಿ ಬರೋದು ಲಿವರ್ ಇಂದ, ಕಂಟ್ರೋಲ್ ಮಾಡೋದು ಕಿಡ್ನಿಯಿಂದ, ನೈಬರ್ ಆರ್ಗನ್ ಲಂಗ್ಸ್ ಇಂದ, ಎಲ್ಲಾರನ್ನ ರೆಡಿ ಮಾಡಿದ್ರೆ ಹಾರ್ಟ್ ರೆಡಿ ಆಗುತ್ತೆ. ಓಕೆ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದ್ರು, ಒಂದು 2 days ಇಂದ ನೀವು ನೋಡಿರ್ಬೋದು. ಒಬ್ಬ ಸಿನಿಮಾ ನಟ, ಧಾರಾವಾಹಿ ನಟ, ಇದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾರೆ. ಈಗ ಅವರು ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ರು, ವಾರ್ಮ್ ಅಪ್ ಎಲ್ಲ ಇತ್ತು, ಬಿಸಿಯಾಗಿದ್ದು, ಯಾವಾಗಲೂ ಚಟುವಟಿಕೆಯಿಂದ ಇದ್ರು. ಎಲ್ಲರೂ ಅದೇ ಅನ್ಕೊಳ್ಳೋದು. ಇವನ್ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಎನಿಬಡಿ, ಹೌದು, ನಾನು ಸ್ಟ್ರಾಂಗ್ ಆಗಿದ್ದೀನಿ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಹಾರ್ಟ್ ಅಟ್ಯಾಕ್ ಆಗಾಯ್ತು ಅಂತ. ಇಲ್ಲಿ ಸ್ಟ್ರಾಂಗ್ ವೀಕ್ ಅನ್ನೋದು ಇಟ್ ಇಸ್ ನಾಟ್ ಫಿಸಿಕಲ್ ಅಪಿಯರೆನ್ಸ್. ಓಕೆ, ವಿತ್ ಮೆಂಟಲ್ ಕೂಡ ಇರಬೇಕು ಅಂತ ನೀವು? ಮೆಂಟಲ್ ಆಲ್ಸೋ. ಅಂಡ್ ಇಲ್ಲಿವರೆಗೂ ಅನೇಕರು ಹಂಗೆ ಅನ್ಕೊಂಡಿರೋದು, ಅವ್ನು ಫಿಸಿಕಲ್ ಇದ್ದಾನೆ, ಫಿಟ್ ಇದ್ದಾನೆ, ಚೆನ್ನಾಗಿ ಚಿಂತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ, ಯಾಕೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಅದನ್ನ ಹೇಳ್ತಾ ಇದ್ರು. ನೋಡಿ, ನೀವೆಂತಿದ್ರ ದೀಪ ಆರೋಯ್ತು ಅಂತ. ದೀಪ ಆರೋಯ್ತು ಅಂದ್ರೆ 2 ಕಾರಣ. ಒಂದು ಗಾಳಿ ಜೋರಾಗಿ ಬಿಸಿರುತ್ತೆ, ಇಲ್ಲ ಎಣ್ಣೆ ಖಾಲಿ ಆಗಿರುತ್ತೆ. ಸುಮ್ನೆ ದೀಪ ಹೆಂಗ ಆರಿ ಆಗುತ್ತೆ? ಇಲ್ಲಿನೂ ಅಷ್ಟೇ. ಈ ದೀಪ ಆರಿದೆ ಅಂತಂದ್ರೆ ಎಣ್ಣೆ ಅಂದ್ರೆ ಫ್ಲೂಯಿಡ್ಸ್, ನೀರು,
ನಮ್ಮ ದೇಹದಲ್ಲಿ ಫ್ಲೂಯಿಡ್ಸ್ ನ ಕಂಟ್ರೋಲ್ ಮಾಡೋದು ಯಾರು? ಕಿಡ್ನಿ. ನೆಕ್ಸ್ಟ್ ಗಾಳಿ ಅಂದ್ರೆ ಲಂಗ್ಸ್. ಓಕೆ. ಲಂಗ್ಸ್ ಅಂದ್ರೆ ಇಟ್ ಕಂಟ್ರೋಲ್ಸ್ ಯುವರ್ ಎಮೋಷನ್ಸ್, ಸ್ಯಾಡ್ನೆಸ್, ಗ್ರೀಫ್, ಸ್ಟ್ರೆಸ್. ಯಾವಾಗ ನೀವು ಮೆಂಟಲಿ ಚೂರು ವ್ಯತ್ಯಾಸ ಆದ್ರೂ ನಿಮ್ ಬ್ರೀತಿಂಗ್ ವ್ಯತ್ಯಾಸ ಆಗ್ಬಿಡ್ತೈತೆ. ಕರೆಕ್ಟ್. ನಿನ್ನ ಇಷ್ಟ ಪಡ್ತೀನಿ ಅಂದ್ರೆ ನಂದು ಒಂದ್ ಬ್ರೀತಿಂಗ್ ಇರುತ್ತೆ, ನಿನ್ನ ದ್ವೇಷ ಮಾಡ್ತೀನಿ ಅಂದ್ರೆ ನನ್ನ ಬ್ರೀತಿಂಗ್ ಚೇಂಜ್ ಆಗುತ್ತೆ. ನಿನ್ನ ನೋಡಿ ಭಯ ಆಗುತ್ತೆ ಅಂದ್ರೆ ಇನ್ನೊಂದ್ ತರ ಬ್ರೀತಿಂಗ್ ಆಗುತ್ತೆ. ಸೊ ದಟ್ ಮೀನ್ಸ್ ನಿಮ್ಮ ಎಮೋಷನ್ಸ್, ನಿಮ್ಮ ಒಂದು ಬ್ರೀತಿಂಗ್ ಅನ್ನ ಕಂಟ್ರೋಲ್ ಮಾಡೋದು ಯಾರು, ನಿಮ್ಮ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ಹಾರ್ಟ್ ಜೊತೆ ಲಂಗ್ಸ್. ಯಾವಾಗ ತುಂಬಾ ಬೇಜಾರಾಯ್ತು, ರಪ್ ಅಂತ ದೀಪಕ್ಕೆ ಗಾಳಿ ಹೊಡೆದಂಗೆ ಕರೆಕ್ಟ್, ಯಾವಾಗ ಬೇಕಾದ್ರೆ ಆಫ್ ಆಗೋಗ್ಬಿಡ್ಬೋದು, ಯಾವಾಗಾದ್ರೂ ಆಫ್ ಆಗ್ಬೋದು. ಲಂಗ್ಸ್ ಅಂದ್ರೆ ಏನು? ವಾಯು ಅಂದ್ರೆ ಏನು? ಗಾಳಿ. ಹೌದು ಸರ್. ನೀವು ತುಂಬಾ ಡಿಪ್ರೆಸ್ಡ್ ಆದ್ರಿ, ಬೇಜಾರಾದ್ರಿ, ರಪ್ ಅಂತ ಗಾಳಿ ಹೊಡೆದಂಗೆ. ಎಣ್ಣೆ ಎಷ್ಟಿದ್ರೇನು, ದೀಪ ಸ್ಟ್ರಾಂಗ್ ಇದ್ರೇನು, ಬತ್ತಿ ಇದ್ರೇನು, ಅಲ್ವಾ? ಅದೇ ತರ ಹಾರ್ಟ್ ಅಟ್ಯಾಕ್ ಅನ್ನೋದು ಆಕಸ್ಮಿಕ ಅಲ್ಲ. ಹೌದಾ? ಇದು ಹಾರ್ಟ್ ಅಟ್ಯಾಕ್ ಅನ್ನೋದು ಆಕಸ್ಮಿಕವಾಗಿ ರಾತ್ರಿ ಬೆಳಿಗ್ಗೆ ಟಕ್ ಅಂತ ಆಗೋದಲ್ಲ. ಓಕೆ. ಇಟ್ಸ್ ಎ ಸಿಸ್ಟಮೆಟಿಕ್ ಡೆವಲಪ್ಮೆಂಟ್ ಆಫ್ ಡಿಸೀಸ್. ಅಂದ್ರೆ ನಿಮ್ಮ ದೇಹದಲ್ಲಿ ಇಯರ್ ಬೈ ಇಯರ್, ಮಂತ್ ಬೈ ಮಂತ್, ನಿಮ್ಮ ಡೈಜೆಷನ್ ಸಿಸ್ಟಮ್, ಎಕ್ಸ್ಕ್ರೇಟರಿ ಸಿಸ್ಟಮ್, ಬ್ರೀತಿಂಗು, ಎಮೋಷನ್ಸ್, ಮತ್ತೆ ಮೂಳೆ, ಮಜ್ಜೆ, ಅವೆಲ್ಲ ವ್ಯತ್ಯಾಸಗಳಾಗ್ತಾ ಬರುತ್ತೆ. ಅಂಡ್ ಟ್ರೆಡಿಷನಲ್ ಚೈನೀಸ್ ಅಂಡ್ ಆಯುರ್ವೇದಿಕ್ ಸಿಸ್ಟಮ್ ಅಲ್ಲಿ ಇದಕ್ಕೆ ಸಿಸ್ಟಮೆಟಿಕ್ ಟ್ರೀಟ್ಮೆಂಟ್ ಇದೆ. ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಬಂದಾದ್ಮೇಲೆ ಕ್ಯೂರ್ ಮಾಡೋದ್ ಕಷ್ಟ. ಕರೆಕ್ಟ್. ಅದ್ರ ಬದಲಾಗಿ ಮುಂಚೆನೆ ಅದನ್ನ ಸಿಂಪ್ಟಮ್ಸ್ ಬರ್ತಿದೆ ಅನ್ನೋ ಹಾಗೇನೆ ರೆಡಿ ಮಾಡ್ಬಿಡಬಹುದು. ನೋಡಿ, ನೀವು ECG ತೆಗಿಸ್ತೀರಾ, ಎಕೋ ಮಾಡಿಸ್ತೀರಾ, ಓಕೆ, ಏನೆಲ್ಲ ಎಂಜೈಮ್ಸ್, ಹಾರ್ಟ್ ಎಂಜೈಮ್ಸ್ ಎಲ್ಲ ಟೆಸ್ಟ್ ಮಾಡಿಸ್ತೀರಾ, ಲಿವರ್ ಟೆಸ್ಟ್ ಮಾಡಿಸ್ತೀರಾ. ನೀವು ಬ್ಲಡ್ ರಿಪೋರ್ಟು, ಸ್ಕ್ಯಾನಿಂಗ್ ರಿಪೋರ್ಟು, ECG, ಎಕೋ ಪ್ರಾಬ್ಲಮ್ ಬಂದಾದ್ಮೇಲೆ ತೋರಿಸ್ತವೆ. ಇವತ್ತು ನೀವು ಪ್ರಾಬ್ಲಮ್ ಬಂದಿದೆ ಅಂತ. ಹೌದು, ಬಂದಿದೆ ಅಂತ ತೋರಿಸ್ತವೆ. ಆದ್ರೆ ಯಾಕೆ ಬಂತು ಅಲ್ಲಿಂದ ಅಂತ ತೋರಿಸಲ್ಲ. ಅಂದ್ರೆ ನಿನಗೆ 2 ವರ್ಷ ಬಿಟ್ಟು ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, 3 ವರ್ಷ ಬಿಟ್ಟು ಕಿಡ್ನಿ ಪ್ರಾಬ್ಲಮ್ ಬರ್ಬೋದು ಅಂತ ಯಾರು ಹೇಳ್ತಾರೆ ಗೊತ್ತಾ? ಯಾವ ಡಾಕ್ಟ್ರು ಹೇಳಲ್ಲ, ನಿಮ್ಮ ಬಾಡಿ ಹೇಳುತ್ತೆ. ಓಕೆ. ಅಂದ್ರೆ ಅಲ್ಲಿ ಸಿಂಪ್ಟಮ್ಸ್ ಗೊತ್ತಾಗ್ತಾನೆ ಇರುತ್ತೆ. ಅಲ್ಲಿ ಮೆಸೇಜ್ ಇಲ್ಲಿ ದಿಸ್ ಇಸ್ ಯುವರ್ ಹಾರ್ಟ್ ಮೆರಿಡಿಯನ್, ಕಿರುಬೇಳಿಂದ ಸ್ಟಾರ್ಟ್ ಆಗ್ಬಿಟ್ಟು ಹಿಂಗ್ ಬರುತ್ತೆ. ನಿಮ್ಗೆ ಹಾರ್ಟ್ ಮೆರಿಡಿಯನ್ ಯಾವಾಗ ಲೋ ಆಗುತ್ತೆ, ಕಿರುಬೇಳು ನೋವು ಬರುತ್ತೆ, ಕಿರುಬೇಳು ಮತ್ತೆ ಉಂಗುರ ಬೇಳು ನಮ್ಮ ಆಗುತ್ತೆ, ಇಲ್ಲ ಎಡಗಡೆ ಎದೆ ನೋವು ಬರುತ್ತೆ, ಮತ್ತೆ ಚೆಸ್ಟ್ ಭಾರ ಆಗುತ್ತೆ. ನೀವು ಡಾಕ್ಟರ್ ಹತ್ರ ತೋರಿಸಿದ್ರೆ ಸುಮ್ಮನೆ ಗ್ಯಾಸ್ಟ್ರಿಕ್, ಎಸಿಡಿಟಿ ಅಂತ ಮಾತ್ರೆ ಕೊಟ್ಟು ಕಳಿಸ್ತಾರೆ. ಅದು ಎಸಿಡಿಟಿನೇ, ಗ್ಯಾಸ್ಟ್ರಿಕ್. ಸ್ಟಮಕ್ ಮೆರಿಡಿಯನ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಹಾರ್ಟಿಗೆ ತೊಂದರೆ ಆಗ್ತಿದೆ. ಬಟ್ ಸ್ಟಮಕ್ ಮೆರಿಡಿಯನ್ ಪೂರ್ತಿ ಕ್ಯೂರ್ ಮಾಡ್ಬೇಕು ನೀವು. ಎಸಿಡಿಟಿ, ಗ್ಯಾಸ್ಟ್ರಿಕ್ ಬರ್ಲೇಬಾರ್ದು. ಹಂಗ ಮಾಡಿದಾಗ ನಿಮ್ಗೆ ಹಾರ್ಟಿಗೆ ಎನರ್ಜಿ ಬರುತ್ತೆ, ಸುಮ್ನೆ ಎನರ್ಜಿ ಬರಲ್ಲ. ವೆರಿ ಕ್ಲಿಯರ್ ಸಿಂಪ್ಟಮ್ಸ್ ನಿಮ್ಮ ಹಾರ್ಟ್ ಕೊಡುತ್ತೆ. 5 ವರ್ಷ ಮುಂಚೆನೆ ಕೊಡುತ್ತೆ. ನಿಮ್ ಮಾತಾಡ್ಬೇಕಾದ್ರೆ ಒಂದೊಂದು ವರ್ಡ್ಸ್ ಮಿಸ್ ಆಗುತ್ತೆ. ಓಕೆ, ಕೆಲವೊಂದ್ಸತಿ ಹಾರ್ಟ್ ಪಲ್ಪಿಟೇಷನ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಸೊಂಟ ನೋವು ಬರುತ್ತೆ. ಓಕೆ, ಕೆಲವೊಂದ್ಸತಿ ಲೂಸ್ ಟೂಲ್ಸ್ ಆಗುತ್ತೆ. ಇದೆಲ್ಲದು ಹಾರ್ಟ್ ಹೀಟ್ ವ್ಯತ್ಯಾಸ ಆಗಿದೆ, ಪ್ರಾಬ್ಲಮ್ ಇಂದ ಮಾತ್ರ ಬರುತ್ತೆ. ಓಕೆ, ಅಂದ್ರೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದ್ರೆ ಅದು ಇಮಿಡಿಯೇಟ್ ಆಗಿದ್ದಲ್ಲ, ಅದು ನಿಂಗೆ ಯಾವಾಗ್ಲೂ ಆಗಿದೆ. ಬಟ್ ಇದು ಎಂಡ್ ಕೊಟ್ಟಿದೆ ಇವಾಗ. ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಫೈನಲ್ ಸ್ಟೇಜ್. ಅದು ಬಿಫೋರ್ ದಟ್ ಅದು ಇಯರ್ ಬೈ ಇಯರ್ ಡೆವಲಪ್ ಆಗ್ತಾ ಬರುತ್ತೆ. ಅದನ್ನ ನಮ್ಮ ದೇಹ ಭಾಷೆನ ನೋಡೇ ತಿಳ್ಕೊಬೇಕು. ಇಲ್ಲ ಎರಡನೇದು ನಾಲಿಗೆ ನೋಡಿ ತಿಳ್ಕೊಬಹುದು. ಹೌದಾ? ಟಿಪ್ ಆಫ್ ದಿ ಟಂಗ್ ರೆಪ್ರೆಸೆಂಟ್ಸ್ ಯುವರ್ ಹಾರ್ಟ್. ಓಕೆ. ಟಿಪ್ ಆಫ್ ದಿ ಟಂಗ್ ಚೂರ್ ರೆಡ್ಡಿಶ್ ಇರಬೇಕು, ಅಂದ್ರೆ ಹಾರ್ಟ್ ಹೀಟ್ ಚೆನ್ನಾಗಿದೆ ಅಂತ. ಓಕೆ. ರೆಡ್ ಅಂದ್ರೆ ಹೀಟ್. ಟಿಪ್ ಆಫ್ ದಿ ಟಂಗ್ ಅಲ್ಲಿ ಸ್ವಲ್ಪ ಪೇಲ್ ಆಗಿರೋದು, ಸ್ವಲ್ಪ ಕಪ್ಪಾಗಿರೋದು, ಬ್ಲಾಕ್ ಡಾಟ್ಸ್, ಬ್ರೌನ್ ಪ್ಯಾಚಸ್ ಇತ್ತು ಅಂದ್ರೆ ಹಾರ್ಟ್ ಕೋಲ್ಡ್ ಆಗಿದೆ, ಸರಿ ಮಾಡ್ಕೊ, ಇವಾಗ ರೆಡಿ ಮಾಡ್ಕೋ, ಆಮೇಲೆ ಮಾಡಕ್ ಹೋದ್ರೆ ಆಗಲ್ಲ. ಓಕೆ. ಈಗ ನೀವ್ ಹೇಳ್ತಿದ್ದಂಗೆ ಅವ್ರೇನೋ ಕನ್ನಡಿ ಮುಂದೆ ನಿಂತ್ಕೊಂಡು ಚೆಕ್ ಮಾಡ್ಕೋತಾ ಇರ್ತಾರೆ. ಎಲ್ಲರೂ ಕನ್ನಡಿ ಮುಂದೆನೋ ಮೊಬೈಲ್ ತಗೊಂಡು ಫೋಟೋ ತಕೊಂಡು ನೋಡ್ಕೋಬೇಕು. ಯಾಕೆಂದ್ರೆ ನಿಮ್ಮ ಬಾಡಿ ತುಂಬಾ ಮುಂಚಿತವಾಗಿ ಹೇಳ್ಬಿಡುತ್ತೆ. ಯಾವ ಡಾಕ್ಟರ್, ಯಾವ ಮಿಷನ್ ಇಲ್ಲ ನಿಮ್ಮ ಮೆಡಿಸಿನ್ ಹಂಗೆ. ಮತ್ತೆ ನಾಡಿನೂ ನೋಡ್ಕೋಬೇಕು. ಎಡಗೈ ಮೊದಲನೇ ಪಲ್ಸ್, ಇದು ವಾತ, ಪಿತ್ತ, ಕಫ.
ಈ ಮೊದಲನೇ ಪಲ್ಸ್ ನ ಪ್ರೆಸ್ ಮಾಡಿ 100% ಪ್ರೆಸ್ ಮಾಡ್ಬಿಡಿ, ಒಂದು 20-30% ಬಿಡಿ, ನಿಮ್ಗೊಂದು ಪಲ್ಸ್ ಸಿಗುತ್ತೆ ಅಲ್ಲಿ, ಲಬ್ ಡಬ್ ಲಬ್ ಡಬ್ ಅಂತ ಹೊಡಿತಾ ಇದ್ದೇನಾ ನಿಮ್ಮ ಹಾರ್ಟ್ ಚೆನ್ನಾಗಿದೆ ಅಂತ. ಕರೆಕ್ಟ್. ಸ್ಲೋ ಆಗಿ ಹೊಡಿತಾ ಇದೆ ಅಂದ್ರೆ ಹಾರ್ಟ್ ಎನರ್ಜಿ ಲೋ ಇದೆ ಅಂತ. ಸರ್ ಹೊಡಿತಾನೆ ಇಲ್ಲ, ಕಾಣಿಸ್ತಾ ಇಲ್ಲ ಅಂತ ಅನ್ಕೊಳ್ಳಿ, ಹಾರ್ಟ್ ಎನರ್ಜಿ ಇನ್ನೂ ಲೋ ಇದೆ ಅಂತ. ಓ, ನೀವು ತುಂಬಾ ಹತ್ರಕ್ಕೆ ಬಂದಿದ್ಯಪ್ಪ, ಸರಿ ಮಾಡ್ಕೋ ಅಂತ ಮೆಸೇಜ್. ಸೊ ದಿಸ್ ಈಸ್ ಯುವರ್ ವಾತ. ವಾತ ಅಂದ್ರೆ ವಾಯು, ವಾಯು ಅಂದ್ರೆ ಚಲನೆ. ನಿಮ್ಮ ದೇಹದಲ್ಲಿ ಅತಿ ಹೆಚ್ಚು ಚಲನೆ ಎಲ್ಲಿರೋದು? ಹಾರ್ಟ್ ಅಲ್ಲಿ. ಮಲಗಿದ್ರು ಲಬ್ ಡಬ್ ಅಂತ ಹೊಡಿತೈತಲ್ಲ, ಚಲನೆ ತಾನೇ ಅದು. ಅದನ್ನ ಇಲ್ಲಿ ಚೆಕ್ ಮಾಡಿ ವಾತ ಪಲ್ಸ್ ಅಲ್ಲಿ, ಸೂಪರ್ ಆಗಿ ವರ್ಕ್ ಆಗುತ್ತೆ. ಟಂಗ್ ನೋಡ್ಕೊಳ್ಳಿ, ಸಿಂಪ್ಟಮ್ಸ್ ನೋಡ್ಕೊಳ್ಳಿ, ಮತ್ತೆ ಪಲ್ಸ್ ನೋಡ್ಕೊಳ್ಳಿ, ನಿಮಗೆ ನೀವು ಅನಲೈಸ್ ಮಾಡ್ಕೊಳ್ಳಿ, ಹೌ ಸ್ಟ್ರಾಂಗ್ ಐ ಆಮ್ ಬೇಸ್ಡ್ ಆನ್ ದಟ್. ಸೊ ಇದಕ್ಕೆ ನಾವು ಮೇ 6, 26 ವರ್ಕ್ಶಾಪ್ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಅದರಿಂದ ಆಚೆ ಬರೋದು ಹೇಗೆ. ಓಕೆ, ನಿಮ್ ಟಂಗ್ ಬ್ಲಾಕ್ ಡಾಟ್ಸ್ ಇತ್ತು, ಇಲ್ಲ ಪಲ್ಸ್ ಸ್ಲೋ ಇತ್ತು, ಇಲ್ಲ ಹಾರ್ಟ್ ರಿಲೇಟೆಡ್ ಸಮ್ ಸಿಂಪ್ಟಮ್ಸ್ ಇತ್ತು, ಓವರ್ಕಮ್ ಮಾಡ್ಬೇಕಂದ್ರೆ ನಿಮ್ ಲೈಫ್ ಸ್ಟೈಲ್ ಏನ್ ಚೇಂಜ್ ಮಾಡ್ಕೋಬೇಕು, ಎಮೋಷನ್ಸ್ ಏನ್ ಚೇಂಜ್ ಮಾಡ್ಕೋಬೇಕು, ಯಾವ ಮರ್ಮ ಪಾಯಿಂಟ್ ಮಾಡ್ಬೇಕು, ಯಾವ ಅಕ್ಯುಪ್ರೆಷರ್ ಮಾಡ್ಬೇಕು, ಯಾವ ಕಲರ್ ಥೆರಪಿ ಮಾಡ್ಬೇಕು, ಪ್ರತಿ ಒಂದನ್ನ ಈ 4 days ವರ್ಕ್ಶಾಪ್ ಅಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಮೇ 26 ಇಂದ 30 ವರೆಗೂ 4 days ಇರುತ್ತೆ. ಈ 4 days ರಿಸಲ್ಟ್ಸ್ ಹೇಗಿರುತ್ತೆ ಅಂದ್ರೆ ಅವತ್ತಿನ ದಿನ ರಿಸಲ್ಟ್ಸ್ ತಗೋಬಹುದು. ಓಕೆ, ಅಷ್ಟೇ, 4 ದಿನದಲ್ಲಿ. ಅಂದ್ರೆ ಅಕ್ಯುರೇಟ್ ಇರುತ್ತೆ. ನಮ್ ರಿಸರ್ಚ್ ನಾವು ಓಪನ್ ಮಾಡ್ತಾ ಇದೀವಿ. ನಿಮ್ಗೆ ಎದೆ ನೋವು ಇರುತ್ತಾ? ನಿಮ್ಗೆ ವರ್ಕ್ಶಾಪ್ ಮುಗಿಯೋದ್ರೊಳಗೆ ಎದೆ ನೋವು ಇರಲ್ಲ. ಹಾರ್ಟ್ ಪಲ್ಪಿಟೇಷನ್ ಇರುತ್ತಾ? 10 ವರ್ಷದಿಂದ ಇರ್ಲಿ ಬೇಕಾದ್ರೆ. ನಾವ್ ಹೇಳ್ತೀವಿ ಇದು ಹಾರ್ಟ್ ಪಲ್ಪಿಟೇಷನ್ ಇದರಿಂದಾನೇ ಆಗಿರೋದು, ಈ ಕಲರ್, ಈ ಪ್ರೆಷರ್ ಪಾಯಿಂಟ್ ಮಾಡಿದ್ರೆ, ಈ ಮರ್ಮ ಪಾಯಿಂಟ್ ಮಾಡಿದ್ರೆ ರೆಡಿ ಆಗ್ತೀರ. ದಟ್ಸ್ ಇಟ್. ಸೊ ಸಿಸ್ಟಮೆಟಿಕ್ ಆಗಿ ಇದನ್ನ ಲೇಮ್ಯಾನ್ ಕಲಿಬಹುದು. ಯೋಗ ಇನ್ಸ್ಟ್ರಕ್ಟರ್ಸ್, ಈವನ್ ಫಾರ್ಮರ್ಸ್, ಡಾಕ್ಟರ್ಸ್, ನರ್ಸಿಂಗ್ ಮಾಡಿರೋರು, ಓಕೆ, ಆಲ್ಟರ್ನೇಟ್ ಮೆಡಿಸಿನ್ ಗೊತ್ತಿರೋರು, ಎನಿಬಡಿ, ಈವನ್ ಹೌಸ್ ವೈಫ್ ಆಗಿರೋರು ಇದನ್ನ ಕಲಿಬಹುದು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳಕ್ಕಾಗದು. ಕರೆಕ್ಟ್. ಇನ್ನೊಬ್ರ ಕೈಯಾಗ ನಮ್ಮ ಆರೋಗ್ಯ ಕೊಟ್ರೆ ಅವ್ರು ಮೇಂಟೈನ್ ಮಾಡ್ತಾರೆ ಅಷ್ಟೇ, ಕಾಪಾಡಲ್ಲ. ಕರೆಕ್ಟ್. ನಮ್ಮ ಆರೋಗ್ಯ ಹೆಂಗ್ ಕಾಪಾಡ್ಕೋಬೇಕು ನಮಗ್ ಗೊತ್ತಿರುತ್ತೆ. ನಮ್ಮ ದೇಹ ಏನು ಅಂತ ಜೇಬು ಮೇಂಟೈನ್ ಮಾಡ್ಕೋತಾರೆ, ನಿಮ್ಮ ಆರೋಗ್ಯನ ಮೇಂಟೈನ್ ಮಾಡ್ತಾರೆ ಅಷ್ಟೇ. ಮೇಂಟೈನ್ ಆಗ್ತಾನೆ ಇರುತ್ತೆ, ಅದು ವಾಸಿ ಆಗಲ್ಲ. ಜೇಬು ಮೇಂಟೈನ್ ಮಾಡು ಮತ್ತೆ ಹೋಗು. ವಾಸಿ ಆಗ್ಬೇಕಂದ್ರೆ ನಿನ್ನ ದೇಹದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರೋದು. ಕರೆಕ್ಟ್. ನನಗೆ ಗೊತ್ತು ನನ್ನ ದೇಹಕ್ಕೆ ಏನಾಗಿದೆ ಅಂತ. ಕರೆಕ್ಟ್. ಎಲ್ಲೆಲ್ಲಿ ಏನಾಗ್ತಿದೆ ಅಂತ ಕೂಡ ನನಗೆ ಗೊತ್ತಿರೋದು. ಹಾಗಾಗಿ ನಾನೇ ಅದನ್ನ ರೆಡಿ ಮಾಡ್ಕೊಳಕ್ಕೆ ಬೆಸ್ಟ್ ವ್ಯಕ್ತಿ. ಕರೆಕ್ಟ್. ಈಗ ಅವೆಲ್ಲ ಹೇಳಿದೆ, ಇತ್ತೀಚೆಗೆ ಸ್ವಲ್ಪ ಯುವ ಪೀಳಿಗೆನೂ ಸ್ವಲ್ಪ ಗಾಬರಿ ಬಿದ್ದುಬಿಟ್ಟಿದ್ದಾರೆ. ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ಸೊ ಈಗ ಅವ್ರು ಅಷ್ಟೊಂದು ಫಿಟ್ ಅಂಡ್ ಫೈನ್ ಆಗಿದ್ರು, ಹಿಂಗಾಗ್ಬಿಟ್ರು ಅಂತ. ನೀವು ಇದು ಇಲ್ಲೂ ತನಕ ಹೇಳಿದ್ರಿ ನೀವು. ಸೊ ಏನೇ ಸಮಸ್ಯೆ ಆಗುತ್ತೆ, ಸಮಸ್ಯೆ ಆದ್ರೆ ಹಾರ್ಟ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಈಗ ಸ್ವಲ್ಪ ಅವ್ರು ಖುಷಿ ಆಗೋದಕ್ಕೆ, ನಮ್ಮ ಹುಡುಗರು ಖುಷಿ ಆಗೋದಕ್ಕೆ, ಯಂಗ್ಸ್ಟರ್ಸ್ ಖುಷಿ ಆಗೋದಕ್ಕೆ ಏನ್ ಹೇಳ್ತೀವಿ? ಖುಷಿ ಆಗ್ಬಾರ್ದು, ಖುಷಿ ಆಗೋ ಸೆಕೆಂಡ್ ಈ ಹೃದಯಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ಒಂದು ಸ್ಟ್ರೆಸ್ ಮೇನ್. ನನ್ನ ಡಿಗ್ರಿ ಮುಗಿಯೋ ತನಕನು ಐ ಆಮ್ ನಾಟ್ ಇನ್ ಸ್ಟ್ರೆಸ್. ಪಾಸ್ ಆದ್ರೆ ಪಾಸ್, ಫೇಲ್ ಆದ್ರೆ ಫೇಲ್. ಎಲ್ಲಿ ಫೇಲ್ ಆಗಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ಕೊಣ. ನೆಕ್ಸ್ಟ್ ಜಾಬ್, ಓಕೆ, ಅಕಾಡೆಮಿ, ಓಕೆ, ಹೋಗುತ್ತೆ. ಸೂಪರ್. ಬಟ್ ಇವಾಗ ಏನಾಗಿದೆ ಅಂದ್ರೆ ಒಂದು 5 ವರ್ಷದ ಮಗುವಿಂದನು ಆ ಮಗುನ ನಾವು ಸ್ಟ್ರೆಸ್ ತಳ್ತಾ ಇದೀವಿ. ಕರೆಕ್ಟ್. ಇವತ್ತು ಅವ್ನಿಗೆ 30 ವರ್ಷದಲ್ಲೇ 40 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂದ್ರೆ ಅವನು ಎಲ್ಲಿಂದ ಸ್ಟ್ರೆಸ್ ಅಲ್ಲಿ ಇರ್ತಾನೆ? ಅನಾದಿ ಕಾಲದಿಂದನೇ ಇರ್ತಾನೆ. ಕರೆಕ್ಟ್. ನನಗೆ A++ ಬರಬೇಕು, ಇಂಥ ಜಾಬ್ ಸಿಗಬೇಕು, ಇಂಥ ಕಾರ್ಯ ತಗೋಬೇಕು, ಇಂಥ ಹುಡುಗಿನೇ ಬೇಕು, ಇಂಥ ಮನೆನೇ ಬೇಕು, ಅದೆಲ್ಲ ಸ್ಟ್ರೆಸ್ ತುಂಬಿಕೊಂಡಿರ್ತಾನೆ. ದಟ್ಸ್ ವಾಟ್. ಇಂದಿನ ನಮ್ಮ ಪೂರ್ವಿಕರಿಗೂ ಅಂದ್ರೆ 30-40 ವರ್ಷದ ಹಿಂದ್ಗಡೆ ನಮ್ಮ ಹಿರಿಯರಿಗೂ ನಮಗ್ ಒಂದು ಡಿಫ್ರೆನ್ಸ್ ಏನಂದ್ರೆ, ಹಿರಿಯರು ಅದ್ಭುತವಾಗಿ ಕೆಲಸ ಮಾಡಿ ಅದೇನ್ ಔಟ್ಕಮ್ ಬರುತ್ತೆ ಅದನ್ನ ತಗೊಂಡವ್ರು, ಪಾಲಿಗೆ ಬಂದಿದ್ ಪಂಚಾಮೃತ. ಬಟ್ ಇವಾಗ್ನವ್ರು ಹಂಗಲ್ಲ, ನನಗೆ ಹಿಂಗೇ ಆಗ್ಬೇಕಂತ ಕೆಲಸ ಮಾಡ್ತಾರೆ. ಕರೆಕ್ಟ್. ಹಿಂಗೆ ಆಗ್ಬೇಕು, ಇಷ್ಟೇ ಬೇಕು, ಹಿಂಗೆ ಬೇಕು, ಇಷ್ಟ ಟೈಮ್ ಒಳಗಡೆನೆ ಬೇಕು. ಸೊ ಹಿಂಗೆ ಆಗ್ಬೇಕು ಅಂತಂದಾಗ ಆಬ್ವಿಯಸ್ಲಿ ನಿನ್ನ ದೇಹ ಪ್ರೆಷರ್ ಆಗುತ್ತೆ. ಇಟ್ ಮೇಕ್ಸ್ ಲಾಟ್ ಆಫ್ ಸ್ಟ್ರೆಸ್ ಹಾರ್ಮೋನ್ಸ್. ಓಕೆ ಓಕೆ. ಹಾಗಾಗಿ ಫಸ್ಟ್ ನಾನು ಕೆಲಸ ಮಾಡ್ತೀನಿ,
ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತೀನಿ, ಆಗಿದ್ದಂಗ ಆಗ್ಲಿ. ಹ್ಮ್ ಹ್ಮ್ ಕೆಲಸ ನಂದು, ರಿಸಲ್ಟ್ ಅವಂದು. ಒಂದು ಬಟ್ ಬಂದೇ ಬರುತ್ತೆ. ಬಂದ್ರೆ ಖುಷಿ, ಹ್ಮ್ ಬಂದಿಲ್ಲ ಅಂದ್ರೆ ತೊಂದ್ರೆ ಬಟ್ ಇಲ್ಲ. ಎಕ್ಸ್ಪೀರಿಯನ್ಸ್ ಆಯ್ತು ಇನ್ನೊಂದು ಮಾಡಿ. ನನ್ನ ಎಕ್ಸ್ಪೆಕ್ಟೇಷನ್ ಇಲ್ದೇ ಇದ್ದಾಗ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀನಿ, ಇನ್ನೊಂದ್ ಮಾಡ್ತೀನಿ. ಅದ್ ಎಕ್ಸ್ಪೆಕ್ಟ್ ಮಾಡಿದಾಗ ಏನ್ ಮಾಡ್ತೀನಿ, ಬಂದಿಲ್ಲ ಅಂತ ಕೊರಗ್ತೀನಿ, ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಫಿಯರ್ ಆಗುತ್ತೆ, ಬಾಡಿಗೆ ಎಲ್ಲಾ ಕಡೆಯಿಂದನೂ ಒತ್ತಡ ಆಗುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಮೊದಲು 70 ವರ್ಷ 80 ವರ್ಷ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರೆ ಓ ಹೌದಾ ಅಂತಿದ್ವಿ, ಓಕೆ ಅಂತಿದ್ವಿ. 75-80 ಆದ್ಮೇಲೆ ಇವಾಗ ಅವ್ರಿಗೆಲ್ಲ ನಿಂತೋಗ್ಬಿಟ್ಟಿದೆ. 79 ವರ್ಷ ಆಗಿರೋರ್ಗೆ ಹಾರ್ಟ್ ಅಟ್ಯಾಕ್ ನಿಂತೋಗ್ಬಿಟ್ಟಿದೆ, ಏನು ಆಗ್ತಾರೆ, ಚೆನ್ನಾಗೇ ಇದಾರೆ. ಬಟ್ 35-40 ಆಗ್ತಿದ್ದಂಗೆ ಸಮಸ್ಯೆ ಶುರು. ಲಾಜಿಕ್ ಈಸ್ ವೆರಿ ಸಿಂಪಲ್. ಪ್ರೆಷರ್, ಸ್ಟ್ರೆಸ್. ನೀವೇನ್ಬೋದು ಸ್ಟ್ರೆಸ್ ಇದ್ರೆ ಏನಾಗುತ್ತೆ ಅಂತ ಯು ಕ್ಯಾನ್ ಆಸ್ಕ್ ಒನ್ ಕ್ವೆಶ್ಚನ್. ಹೌದು ಹೌದು, ಸ್ಟ್ರೆಸ್ಗೂ ಅದಕ್ಕೆ ಏನು ಸಂಬಂಧ ಅಂತ. ಅದೇ ನನ್ನ ಪ್ರಕಾರ ವಾಪಸ್ ಒಂದು ಕ್ವೆಶ್ಚನ್ ನಿಮ್ಗೆ, ಸ್ಟ್ರೆಸ್ ಅಂದ್ರೆ ಏನು? ಅದೇ ಒತ್ತಡಗಳು, ನಮ್ಗೆ ಅದು ಅದು ಕೆಲಸಗಳಂತ ಅನ್ಕೊಂಡು ಟೈಮ್ ಬೌಂಡ್ರಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಒಂದೇ ವರ್ಡ್ ಅಲ್ಲಿ ಹೇಳ್ತೀನಿ, ನಿಮ್ ಮೈಂಡ್ ಆಫ್ ಆಗ್ತಾ ಇಲ್ಲ. ಓಕೆ, ನಾನು ಇವಾಗ 200 ಪೇಷಂಟ್ ನೋಡ್ತೀನ, 5 ಗಂಟೆಗೆ ಹೊರಗಡೆ ಕಾಲಿಟ್ಟಿದ್ದೀನಿ ಅಂದ್ರೆ ನನ್ನ ತಲೆ ಖಾಲಿ, ಪೇಷಂಟ್ಗಳು ಖಾಲಿ. ಒಬ್ಬ ಪೇಷಂಟ್ ನನ್ನ ತಲೆಗೆ ಬರಲ್ಲ. ಅಂದ್ರೆ ಸ್ವಿಚ್ ಆಫ್ ಮಾಡ್ಕೊತೀರ, ಅಂದ್ರೆ ಮೈಂಡ್ ಸ್ವಿಚ್ ಆಫ್ ಮಾಡ್ಕೊತೀರಿ ಆ ಟೈಮಲ್ಲಿ. ಮತ್ತೆ ನೆಕ್ಸ್ಟ್ ಡೇ ವರ್ಕ್ ಸ್ಟ್ರೆಸ್ ಯಾಕೆ ಆಗ್ತಿಲ್ಲ ಅಂದ್ರೆ ನಾನು ನಿನಗೆ ರಿಸಲ್ಟ್ ಕೊಡ್ಲೇಬೇಕು, ನಿನಗೆ ಕೊಟ್ಟಿಲ್ಲ ಅಂದ್ರೆ ನನ್ಗೇನೋ ಆಗ್ಬಿಡ್ತತೆ. ಪೇಷಂಟ್ಗೆ ಹೇಳ್ತೀನಿ, ನೋಡಮ್ಮ ನನಗೆ ಈ ವಿದ್ಯೆ ಗೊತ್ತು, ನಾನು ನಿನಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ನೀನ್ 50% ವಾಸಿ ಆಗ್ಬೋದು, 100% ವಾಸಿ ಆಗ್ಬೋದು. ಬಟ್ ನನ್ನ ಕಡೆಯಿಂದ ನಾನ್ ಕಲ್ತಿರೋ ವಿದ್ಯೆಯಿಂದ ನಾನು 100% ಎಫರ್ಟ್ ಹಾಕಿ ನಿನಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಡ್ತೀನಿ. ನಿನಗೆ ರಿಸಲ್ಟ್ ಬರೋದು ನಿನ್ನ ಊಟ, ನಿನ್ ಸ್ಟ್ರೆಸ್, ನಿಮ್ಮ ಮನೆ ವಾತಾವರಣ, ನನ್ನ ಟ್ರೀಟ್ಮೆಂಟ್ ಎಲ್ಲ ಸೇರ್ಕೊಂಡಿರ್ತತೆ ಅಲ್ಲಿ. ನೀನ್ ಎಲ್ಲಾ ರಾಂಗ್ ಮಾಡ್ಬಿಟ್ಟು ನಾನ್ ರಿಸಲ್ಟ್ ಕೊಡ್ತೀನಿ ಅಂದ್ರೆ ನನಗೆ ಟೆನ್ಷನ್ ಆಗುತ್ತೆ. ಇಟ್ಸ್ ನಾಟ್ ಓನ್ಲಿ ಇನ್ ಮೈ ಫೀಲ್ಡ್, ಎಲ್ಲಾ ಇದು ಟೀಚರ್ ಆಗಿರ್ಬೋದು, ಒಂದು ಕಂಪ್ನಿ ನಡೆಸ್ತಿರ್ಬೋದು, ಒಂದು ರೈತ ಆಗಿರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಎನಿಥಿಂಗ್. ಕೆಲಸ ಮಾಡಿ ಆಚೆ ಬಂದು ತಲೆ ಖಾಲಿ ಇಟ್ಕೊಂಡಿದ್ಯಾ ಅಂದ್ರೆ ನೀನ್ 100 ವರ್ಷ ಕೆಲಸ ಮಾಡ್ತೀಯ. ಬಟ್ ಜನ ಇವತ್ತು ಹೆಂಗಿದ್ದಾರೆ ಅಂದ್ರೆ ಪಕ್ಕದವ್ರು ನೋಡ್ತಾರೆ, ನೀನ್ ಅಷ್ಟ್ ಮಾಡಿದ್ಯಾ, ನಾನು ಇಷ್ಟ ಮಾಡ್ಬೇಕು, ನೀನ್ ಅದು ಮಾಡಿದ್ಯಾ, ನಾನು ಇದು ಮಾಡ್ಬೇಕು. ಆ ತರ ಮಾಡಿದಾಗ ಏನಾಗುತ್ತೆ, ನಿಮ್ ಮೈಂಡ್ ಸ್ವಿಚ್ ಆಫ್ ಆಗಲ್ಲ, ಮಲಗಿದ್ರು ಸ್ವಿಚ್ ಆಫ್ ಆಗಲ್ಲ. ಇದು ಓಡ್ತಿರ್ತೈತೆ, ಹಿಂಗಂದ್ರೆ ಅವ್ರ ಹಿಂಗ, ಇವ್ರ ಹಿಂಗ, ಅದ್ ಹಿಂಗ, ಇದಿಂಗ, ಅದು ಆಗಿಲ್ಲ, ಇದನ್ನ ಹೆಂಗ್ ಮಾಡೋದು, ಇದು ಹೆಂಗ್ ಫೇಲ್ ಆಗುತ್ತೆ, ಇದು ಪಾಸ್ ಮಾಡೋದೇ, ಇದು ಆನ್ ಆಗೇ ಇರ್ತೈತೆ. ಸೊ ಡಾಕ್ಟರ್ಸ್ ಏನ್ ಹೇಳ್ತಾರೆ ಗೊತ್ತಾ, 20% ಆಫ್ ಯುವರ್ ಬಾಡಿ ಬ್ಲಡ್ ಗ್ಲೂಕೋಸ್ ಕನ್ಸ್ಯೂಮ್ ಮಾಡೋದು ಯಾರು ಅಂದ್ರೆ ನಿಮ್ ಬ್ರೈನ್. 20%. ಉಳಿದಿದ್ ಎಲ್ಲಾ ಅಂಗಳಕ್ಕಿಂತ ಹೆಚ್ಚು ಎನರ್ಜಿನ ಕನ್ಸ್ಯೂಮ್ ತಗೊಳೋದು ತಿಂದಾಕೋರು ತಲೆ ಯೋಚನೆಗಳೇ. ಇವಾಗ ಹೇಳಿ, 24/7 1 ವರ್ಷದಿಂದ ಸ್ಟ್ರೆಸ್ ಇದ್ರೆ 365 ಡೇಸ್, 3 ವರ್ಷದಿಂದ ಇದ್ರೆ ಒಂದು 10,000 ದಿನ, 5 ವರ್ಷದಿಂದ ಇದ್ರೆ 15,000 ದಿನ. ಅಂದ್ರೆ ಅಷ್ಟು ದಿನಗಳ ಕಾಲ, 5 years ಇಂದ ಸ್ಟ್ರೆಸ್ ಅಲ್ಲಿ 1,500-1,600 ದಿನಗಳು ನೀನು ಮೈಂಡ್ ಆಫ್ ಮಾಡಿಲ್ಲ. ಆಫ್ ಮಾಡಿಲ್ಲ ಅಂದ್ರೆ ಏನು ತೊಂದ್ರೆ ಏನಾಗಲ್ಲ, ನಿನ್ ಎಸೆನ್ಸ್ ನ ತಿಂದಾಕತ್ತೆ. ನೀವು ಊಟ ಮಾಡಿರ್ತೀರಲ್ವಾ, ರಸ, ರಕ್ತ, ಮಾಂಸ, ಅಸ್ಥಿ, ಮಜ್ಜೆ, ಶುಕ್ರ ಆಗ್ಬಿಟ್ಟು ಎಲ್ಲಿ ಸ್ಟೋರ್ ಆಗಿರ್ತೈತೆ, ಅದು ಮೂಳೆ ಒಳಗಡೆ ಸ್ಟೋರ್ ಆಗಿರುತ್ತೆ. ಈ ಮೂಳೆ, ನಲ್ಲಿ ಮೂಳೆ, ಇದನ್ನು ಒಂದು ಮೂಳೆ ತಾನೆ. ಹೌದು, ಈ ಕುಟ್ಟಿದಾಗ ತುಪ್ಪ ಬರುತ್ತಲ್ಲ, ಇದನ್ನು ಇದ್ರೊಳಗಡೆನು ಸ್ಕಲ್ ಒಳಗಡೆನು ಎಸೆನ್ಸ್ ಇದೆ. ಅದಕ್ಕೆ ಎಲ್ಲರೂ ತುಂಬಾ ತಲೆಕಾಲದ ಮಾಂಸ ತಗೊಂಡು ತಿಂತಾರೆ. ಕಾಲ್ ಸೂಪ್, ತಲೆ ಮಾಂಸ ತಿಂತಾರೆ, ಯಾಕೆಂದ್ರೆ ಅದು ಒಳಗಡೆ ಎಸೆನ್ಸ್ ಇರುತ್ತೆ ಅಂತ. ಆ ಎಸೆನ್ಸ್ ನೀವು ಕಂಟಿನ್ಯೂಸ್ ಆಗಿ ಬರ್ನ್ ಮಾಡ್ತಿರ್ತೀರ. ನೋಡೋದಕ್ಕೆ ಪೀಪಲ್, ನಾನ್ ನಿನ್ನ ನೋಡಿದ್ರೆ ಬಸವರಾಜ್ ಯು ಆರ್ ವೆರಿ ಸಕ್ಸಸ್ಫುಲ್ ಪರ್ಸನ್, ನನಗೆ ಗೊತ್ತು ನನ್ನ ಎನರ್ಜಿ ಅಂತ. ಎನಿಬಡಿ, ಇವಾಗ ಪುನೀತ್ ರಾಜ್ಕುಮಾರ್ ತಗೊಳ್ಳಿ, ಇಸ್ ವೆರಿ ಸಕ್ಸಸ್ಫುಲ್ ಪರ್ಸನ್. ಹೌದು, ಫ್ಯಾಮಿಲಿ ವೈಸು, ಕೆರಿಯರ್ ವೈಸು, ಇವನ್ ಪಬ್ಲಿಕ್ ವ್ಯಕ್ತಿಯಾಗಿ ಇಟ್ಸ್ ಎ ಗ್ರೇಟ್ ಪರ್ಸನ್. ಹೌದು,
ಬಟ್ ಕಂಟಿನ್ಯೂಸ್ ವರ್ಕ್ ಮಾಡಿದಾಗ ಇದನ್ನ ಆಫ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ನಿನ್ನ ಎಸೆನ್ಸ್ನ, ನಿನ್ನ ಶುಕ್ರಧಾತುನ ತಿಂತಾ ಇರ್ತತೆ. ಅದ್ರ ಮುಖ್ಯ ಸಮಸ್ಯೆನೇ ಅದು ಅನ್ಸುತ್ತೆ, ನಮ್ ತಲೆನೇ ಅನ್ಸುತ್ತೆ. ನೀನ್ ತುಂಬಾ ಸ್ಟ್ರಾಂಗ್ ಇದ್ದೆ ಅನ್ಕೊಳ್ಳಿ, ಹಾ. ವೆರಿ ಸ್ಟ್ರಾಂಗ್, ಹಾ. ಬಟ್ ಸ್ವಲ್ಪ ಟೆನ್ಷನ್ ಮಾಡ್ಕೊ ಏನಾಗಲ್ಲ. Okay. ನಿನ್ನ ಹತ್ರ ಇರೋದೇ ಇಷ್ಟ ಎಸೆನ್ಸ್, ಹಾ. ಅದ್ರಾಗ ಇಷ್ಟ ಟೆನ್ಷನ್ ಮಾಡ್ಕೋತೀನಿ ಅಂದ್ರೆ ಖಾಲಿ ಆತೈತೆ. ಖಾಲಿ Okay. ಆದ್ಮೇಲೆ ನಿನ್ನ ಹತ್ರ ಖರ್ಚು ಮಾಡಕ್ ಮತ್ತೆ ಇರಲ್ವಲ್ಲ, ಎನರ್ಜಿನೇ ಇರಲ್ವಲ್ಲ ಅಂತ. ಅವಾಗ ಎನರ್ಜಿನೇ ಇಲ್ಲ ಅಂದಾಗ ಯಾವ್ದೋ ಒಂದು ಟಪ್ ಅಂತತೆ. ಪ್ಯಾಂಕ್ರಿಯಾಸ್ ಟಪ್ ಅಂದ್ರೆ ಡಯಾಬಿಟಿಸ್ ಅಂತೀವಿ, ಕಿಡ್ನಿ ಟಪ್ ಅಂದ್ರೆ CKD ಹಾರ್ಟ್ ಇದಂತೀವಿ, BP ಅಂತೀವಿ. ಹಾರ್ಟ್ ಟಪ್ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಲಂಗ್ಸ್ ಟಪ್ ಅಂದ್ರೆ ಅಸ್ತಮಾ ಅಂತೀವಿ. ಬೇರೆ ಬೇರೆ ಹೆಸರು ಬೇರೆ ಅಷ್ಟೇ ಇಲ್ಲ, ಅಷ್ಟೇ. ಎಲ್ಲಾ ಆರ್ಗನ್ಗೆ ಒಂದೇ ಒಂದು ಶಕ್ತಿ ಎಲ್ಲಿಂದ ಬರುತ್ತೆ? ಕಿಡ್ನಿ ಎಸೆನ್ಸ್, ಶುಕ್ರಧಾತುವಿಂದ ಬರೋದು. ಅದನ್ನ ನೀನು ಮಿತವಾಗಿ, ಈ ಮಾರ್ವಾಡಿಗಳು ಶೆಟ್ಟಿಗಳು ಇರ್ತಾರೆ, ಅವ್ರು ನೋಡಿ ಕಲಿಬೇಕು ನಾವು. ಎಷ್ಟು ಕ್ಲೀನ್ ಆಗಿ ಫೈನಾನ್ಸ್ ಮೇಂಟೈನ್ ಮಾಡ್ತಾರೆ. ನಾನು ಇಷ್ಟು ದುಡ್ದಿದ್ದೀನಿ, ಇಷ್ಟು ಸೇವ್ ಮಾಡಿದ್ದೀನಿ, ಇಷ್ಟು ಖರ್ಚು ಮಾಡ್ತೀನಿ, ಇಷ್ಟು ಇನ್ವೆಸ್ಟ್ ಮಾಡ್ತೀನಿ, ಇದು ನನ್ನ ಲೆಕ್ಕ. ಅವರಿಂದ ನಾವು ಲೆಕ್ಕಾಚಾರ ಕಲಿಬೇಕು. ಓಕೆ, ನಾನು ಎಷ್ಟು ಊಟ ಮಾಡ್ತೀನಿ, ಎಷ್ಟು ನಿದ್ದೆ ಮಾಡ್ತೀನಿ, ಎಷ್ಟು ರೆಸ್ಟ್ ತಗೋತೀನಿ, ಎಷ್ಟು ಎನರ್ಜಿನ ನಾನು ಹುಟ್ಟಾಕ್ತೀನಿ, ಎಷ್ಟು ಕೆಲಸ ಮಾಡ್ತೀನಿ, ಓಕೆ, ಎಷ್ಟು ಎನರ್ಜಿನ ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಎವ್ರಿಥಿಂಗ್ ನೀವು ಲೆಕ್ಕ ಆಗ್ಬೇಕು. ನಿನ್ನ ಹತ್ರ ಎಷ್ಟು ಶಕ್ತಿ ಆಯ್ತಾ ಅಷ್ಟು ಕೆಲಸ ಮಾಡ್ಬೇಕು. ಬಟ್ ನಮ್ ಜನ ಹಂಗಲ್ಲ, ವೆರಿ ಹಾರ್ಡ್ ವರ್ಕರ್ಸ್. ಎಷ್ಟು ಹಾರ್ಡ್ ವರ್ಕರ್ಸ್ ಅಂದ್ರೆ ನಿಮ್ಮಪ್ಪ 60 ವರ್ಷದಲ್ಲಿ ಏನ್ ಸಾಧನೆ ಮಾಡಿರ್ತೀಯ ನೀನ್ 30 ವರ್ಷಕ್ಕೆ ಮಾಡ್ಬಿಟ್ಟಿದ್ದಾರೆ. ನೀವಪ್ಪ ಏನ್ ಮಾಡ್ತಾ ಇದ್ದ? 60 ವರ್ಷ ರಿಟೈರ್ಡ್ ಆದ್ಮೇಲೆ ರಿಟೈರ್ಡ್ ಅಮೌಂಟ್ ತಗೊಂಡು ಒಂದು ಪೆನ್ಷನ್ ಅಮೌಂಟ್ ತಗೊಂಡು ಮನೆ ಕಟ್ಕೊಂಡು ಜೀವನ ಮಾಡ್ತಿದ್ದ. ನೀನು 30 ವರ್ಷಕ್ಕೆ ಅಪಾರ್ಟ್ಮೆಂಟ್ ತಗೊಂಡ್ಬಿಟ್ಟಿದ್ಯಲ್ಲ ಲೋನ್ ಮಾಡ್ಕೊಂಡು. ಅಷ್ಟು ಪ್ರೆಷರ್ ತಿಂದಾಕ್ಸ್ಬಿಟ್ಟಿದ್ದೆ ನಿನ್ ತಲೆನ. ಲೋನ್ ತಗೊಂಡು EMI ಕಟ್ಕೊಂಡು ಆ ಪ್ರೆಷರ್ ಮಾಡ್ಕೊಂಡು ಕೆಲಸ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಜಾಸ್ತಿ ಕೆಲಸ ಮಾಡ್ತಿದ್ದಾರೆ. ನಾನ್ ಹೇಳ್ತಿದ್ದೀನಿ ಅಷ್ಟು ಕೆಲಸ ಮಾಡ್ಬೇಡ್ರಿ ಅಂತ. ಮಾಡಿ, ನಿನ್ನ ಹತ್ರ ಎಷ್ಟು ಶಕ್ತಿ ಇದೆ. ಎಸ್ ಸರ್. ಈಗ ಯುವ ಪೀಳಿಗೆಗೆ ಹೃದಯವನ್ನ ನೋಡ್ಕೊಳ್ಳೋದಿಕ್ಕೆ ಸೊ ಏನ್ ಟಿಪ್ಸ್ ಕೊಡ್ತೀರಾ? ಈಗ ಒಂದ್ 2 ನಿಮಿಷ ಕೊಡೋದಾದ್ರೆ. ಇದೆಲ್ಲವೂ ಕೂಡ ಕೌಂಟ್ ಬರುತ್ತೆ. ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ಅದು ಸ್ಟೂಡೆಂಟ್ಸ್ ಇರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಮೈಂಡಿನ ಸ್ವಿಚ್ ಆಫ್ ಮಾಡೋದು ಕಲೀರಿ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕೆಲಸದಿಂದ ಆಚೆ ಬಂದ ತಕ್ಷಣ ನಿಮ್ದೇ ಒಂದು ಜೀವನ ಇದೆ. ಅದು ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಪಾರ್ಟಿ ಇರ್ಬೋದು, ಇಲ್ಲ ಟೂರ್ ಇರ್ಬೋದು, ಇಲ್ಲ ದೇವಸ್ಥಾನ ಇರ್ಬೋದು, ನಿಮ್ದೇ ಆದ ಒಂದು ಭಕ್ತರ ಗ್ರೂಪ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಇಲ್ಲ ಯಾವ್ದೋ ಒಂದು ಕ್ಲಬ್ ಮೆಂಬರ್ ಆಗಿರ್ತೀರಾ, ಇಲ್ಲ ಯಾವ್ದೋ ಒಂದು ಆಟ ಆಡ್ತಿರ್ತೀರಾ. ಕೆಲಸ ಅಂದ ಟೈಮ್ನಲ್ಲಿ ಕೆಲಸ ಮಾಡಿ. ಆ ಟೈಮ್ ಪೀರಿಯಡ್ ಮುಗಿದು ಆಚೆ ಆದ್ಮೇಲೆ ಇಟ್ಸ್ ಟೈಮ್ ಫಾರ್ ನಿಮ್ಮ ಎನರ್ಜಿನ ನೀವು ರೀಬಿಲ್ಡ್ ಮಾಡಬೇಕು. ಒಳ್ಳೆ ಊಟ ಮಾಡಬೇಕು, ಆರ್ಗ್ಯಾನಿಕ್ ಫುಡ್ ತಿನ್ಬೇಕು, ಮತ್ತು ಹಿತವಾದ ಮಿತವಾದ ವ್ಯಾಯಾಮ ಮಾಡಿಕೊಂಡು. ತುಂಬಾ ಜನ ನಾನು ಸ್ಟ್ರಾಂಗ್ ಆಗ್ಬೇಕಂತ ಬಿಲ್ಡ್ ಮಾಡಕ್ ಹೋಗ್ತಾರೆ. ಹೌದು, ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರುತ್ತೆ. ಪಕ್ಕದವ್ರು ಎಷ್ಟಾದ್ರೂ ವೇಟ್ ಎತ್ತಲಿ, ನಿಮ್ಮ ವೇಟ್ ನಿಮ್ದೆ. ಇನ್ನೊಬ್ಬರನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅದು ವೇಟ್ ಲಿಫ್ಟಿಂಗ್ ಇರ್ಬೋದು, ನಿಮ್ಮ ಜೀವನದ ಪ್ರಯಾಣ ಇರ್ಬೋದು, ನಿಮ್ಮ ಜೀವನ ನಿಮ್ದೇನೆ. ಪಕ್ಕದನ್ನ ಕಂಪೇರ್ ಮಾಡ್ಬಿಟ್ಟು ಜೀವನ ಮಾಡಬೇಡಿ. ಎಸ್. ಹಾಗೆ ಜೊತೆಗೆ ಕಲರ್ ಥೆರಪಿನಲ್ಲಿ ಹೃದಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಇಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಜನರಿಕ್ ಇದು ಹಾರ್ಟ್ ಅಂಡ್ ಕಿಡ್ನಿಗೆ ನಾವು ಜನರಿಕ್ ಕೇಳಲ್ಲ. ಅವ್ರ ಕ್ಲಾಸಿಗೆ ಬಂದಾಗ ಅವ್ರ ಸಿಂಪ್ಟಮ್ಸ್ ಮೇಲೆ, ಅವ್ರ ಡಯಾಗ್ನೋಸಿಸ್ ಮೇಲೆ, ಟಂಗು, ಪಲ್ಸು ಮತ್ತೆ ಸಿಂಪ್ಟಮ್ ಅನಾಲಿಸಿಸ್ ಎಲ್ಲ ಮಾಡಿದ್ಮೇಲೆ, ನೋಡಪ್ಪ ಈ ತರ ಡಯಾಗ್ನೋಸಿಸ್ ಇದು, ಈ ತರ ಡಯಾಗ್ನೋಸಿಸ್ ಸಿಸ್ಟಮ್ಯಾಟಿಕಲಿ ವಿ ವಿಲ್ ಟೀಚ್. ಓಕೆ, ಸಿಂಗಲ್ ಪರ್ಸನ್ಗೂ ಕೂಡ ಅದು ಡಿಪೆಂಡ್ ಆಗುತ್ತೆ. ಸೊ ಈ ತರದ ಟೀಚಿಂಗು ಇದೇ ತಿಂಗಳು 26ನೇ ತಾರೀಕು ಶುರು ಆಗ್ತದೆ. ಸ್ಪೆಷಲಿ ಹೃದಯಕ್ಕೆ ಸಂಬಂಧಪಟ್ಟಂತದ್ದು, ಓನ್ಲಿ ಫಾರ್ ಹಾರ್ಟ್ ರಿಲೇಟೆಡ್ ಇಶ್ಯೂಸ್. ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಕನ್ನಡದಲ್ಲಿ ಇರುತ್ತೆ. ಫಸ್ಟ್ ಟೈಮ್ ಕನ್ನಡದಲ್ಲಿ ಆಗ್ತಾ ಇರೋದು. ಲಾಸ್ಟ್ ಪ್ರತಿ ವರ್ಕ್ಶಾಪ್ ಗೆ 1000 ಜನ ಬರ್ತಾರೆ. ಅಷ್ಟೇ ಜನ ಬೆನಿಫಿಟ್ ಆಗಿದ್ದಾರೆ. ಇಷ್ಟು ತುಂಬಾ ಜನ ನಮ್ಗೆ ಇವಾಗ ಥೈರಾಯ್ಡ್ ಕ್ಲಾಸ್, ಇಲ್ಲಾಂದ್ರೆ ಬ್ಯಾಕ್ ಪೇನ್, ನೀ ಪೇನ್ ಬಗ್ಗೆ ಕ್ಲಾಸ್ ಮಾಡಿದ್ರೆ, ನಮ್ ಕ್ಲಾಸ್ ಯಾರ್ಯಾರು ಅಟೆಂಡ್ ಆಗಿರ್ತಾರೆ ಅವ್ರು ಹೇಳ್ತಾರೆ, ನಿಮ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಕರೆಕ್ಟ್.
ಎಷ್ಟ್ ಜನನಂತ ನಾನ್ ರೆಡಿ ಮಾಡಕ್ಕಾಗತ್ತೆ? ಕರೆಕ್ಟ್ ಕರೆಕ್ಟ್. So that ಎಷ್ಟೋ ನಾನೇ teach ಅಂದ್ರೆ ಎಷ್ಟೋ ವರ್ಷಗಳಿಂದ ಅವ್ರು ಅದನ್ನ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಂಡೇ ಬಂದಿರ್ತಾರೆ. ಒಂದ್ಸಲ ಕ್ಲಾಸಸ್ ಸೇರ್ಕೊಂಡು ಅದು ನೀವೆಲ್ಲ ಕೇಳಿದ್ದೆಲ್ಲ ನೋಡ್ಕೊಂಡಿದ್ರ ಅವ್ರು ಚಾಚು ತಪ್ಪ ಪಾಲಿಸಕ್ ಶುರುವಾದಾಗ ನಮ್ಗೆ ಖುಷಿ ಆಯ್ತು. ಈಗ ನನ್ ಕಾಲೇ ನಾನೇ ವಾಸಿ ಮಾಡ್ಕೊಳ್ಳೋಷ್ಟು ನಾ ಡಾಕ್ಟರ್ ಆಗ್ಬಿಟ್ರೆ ಅದೇ see, ಖುಷಿ. ಅದೇ ಸತ್ಯ. ಇನ್ನೊಬ್ರು ನೀನ್ ವಾಸಿ ಮಾಡ್ತಾರೆ ಅಂದ್ರೆ ಟೆಂಪರರಿ. ನಿನಗೆ ಗೊತ್ತಿರುತ್ತೆ, ನನಗೆ ಶೇಂಗಾ ತಿಂದ್ರೆ ಆಗಲ್ಲ, ಕಡ್ಲೆ ತಿಂದ್ರೆ ಆಗಲ್ಲ, ಮೀನ್ ತಿಂದ್ರೆ ಆಗತ್ತೆ, ಮಟನ್ ತಿಂದ್ರೆ ಆಗಲ್ಲ. ನಿನಗೆ ಗೊತ್ತಿರುತ್ತೆ ನಿನ್ ದೇಹದ ಬಗ್ಗೆ. ಓಕೆ, ನನ್ಗೆ ಈ ಹುಡುಗಿ ಇಷ್ಟ ಆಗಲ್ಲ, ಈ ಹುಡುಗಿ ಇಷ್ಟ ಆಗ್ತಾರೆ, ಬೆಂಡೆಕಾಯಿ ಆಗಲ್ಲ, ಹೀರೆಕಾಯಿ ಆಗತ್ತೆ. ಕರೆಕ್ಟ್. ನಿನ್ನ ದೇಹದ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಿರುತ್ತೆ, ಕಾಯಿಲೆ ವಾಸಿ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನಿನಗೆ ಗೊತ್ತಿರುತ್ತೆ, ನೀನ್ ಮಾಡ್ಕೋ. ಅದನ್ನ ನಾವು ಟ್ರೈನ್ ಮಾಡ್ಬೇಕು, ನಮ್ ಮೈಂಡ್ ನ ಇನ್ನೂ ಶಾರ್ಪ್ ಆಗಿ. ಆ ಟ್ರೈನ್ ಮಾಡೋ ಕೆಲಸ ನಾವು ಮಾಡ್ತೀವಿ. ಎಸ್, ಥ್ಯಾಂಕ್ ಯು. ಇದು ಡಾಕ್ಟರ್ ಬಸವರಾಜ್ ಅವರು ಹೇಳಿರುವಂಥದ್ದು. ಇತ್ತೀಚೆಗೆ ಹೃದಯಗಳ ಸಮಸ್ಯೆಯಿಂದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ, ಯುವ ಪೀಳಿಗೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ತುಂಬಾ ಚರ್ಚೆಗಳು ಕೂಡ ನಡೀತಾ ಇದೆ ಮಾಧ್ಯಮದಲ್ಲೂ ಕೂಡ. ಹೌದು, ಕೆಲವೊಂದು ಹಾಸ್ಪಿಟಲ್ಗಳು ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಿವೆ. ಹಾಗಾಗಿ ನಿಮ್ಮ ಹೃದಯ ನೀವೇ ಕಾಪಾಡ್ಕೊಳ್ಬೇಕು ಅನ್ನೋದಾದ್ರೆ ಅದನ್ನ ಹೇಗೆ ಕಾಪಾಡ್ಕೊಳ್ಬೇಕು? ಸೊ ಯಾವ ದಾರಿ ಮುಖಾಂತರ ಅದನ್ನು ಕಾಪಾಡ್ಕೊಳ್ಬೇಕು? ಯಾಕಂದ್ರೆ ನಿಮ್ಮ ದೇಹದಲ್ಲಿ ಆಗುವಂತ ಮೆಸೇಜ್ಗಳು ಕೊಡುತ್ತೆ, ನಿಮ್ಮ ದೇಹ ನಿಮ್ಗೆ ಮೆಸೇಜಸ್ ಕೊಡುತ್ತೆ, ಸಂದೇಶವನ್ನು ರವಾನಿಸುತ್ತೆ. ಈಗ ಹೃದಯ ಸಮಸ್ಯೆ ಆಗ್ತಾ ಇದೆ ನೋಡು ಅಂತ. ಬಟ್ ಅದು ಗೊತ್ತಾಗಕ್ಕಾಗಲ್ಲ ಅನ್ನೋದೇ ಆದ್ರೆ, ಸೊ ನೀವು ಇದೇ ತಿಂಗಳು ಮೇ 26ರಿಂದ ಮೇ 30ರವರೆಗೂ ಕೂಡ ಸ್ಪೆಷಲಿ ಹೃದಯಕ್ಕೆ ಸಂಬಂಧಪಟ್ಟಂತ ಕ್ಲಾಸ್ ನಡೀತಾ ಇದೆ. ನಿಮ್ಮ ಹೃದಯ ನಿಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು, ಅದಾದ್ಮೇಲೆ ನೀವು ಒಂಥರ ಬ್ಲಶ್ ಔಟ್ ಆಗ್ತೀರಾ, ಹೌದಪ್ಪ ನಮ್ಮ ಹೃದಯ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದು. ಈ ಥರ ಕ್ಲಾಸ್ಗೆ ಅಡ್ಮಿಟ್ ಆಗಬೇಕು ಅಂತಂದ್ರೂ ಕೂಡ ಸೊ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು. ಹಾಗೆ ಮತ್ತಷ್ಟು ಕಲರ್ ಥೆರಪಿ ಪುಸ್ತಕಗಳಿದೆ. ಅದು 3 ಭಾಷೆನಲ್ಲಿ ಕೂಡ ಬರ್ತಾ ಇದೆ ನಿಮಗೆ. ಲಾಸ್ಟ್ ಕೂಡ ಹೇಳಿದ್ವಿ, ಹಾಗೆ ಇನಾಗ್ರೇಷನ್ ಕೂಡ ಮಾಡಿದ್ವಿ ಗ್ರ್ಯಾಂಡ್ ಆಗಿ. ಕನ್ನಡ, ಇಂಗ್ಲಿಷು ಮತ್ತೆ ತೆಲುಗು 3ರಲ್ಲೂ ಕೂಡ ಕಲರ್ ಥೆರಪಿ ಬುಕ್ಕು, ಕಲರ್ ನ್ಯೂಮರಾಲಜಿ ಬುಕ್ಕು 2 ಕೂಡ ಸಿಗುತ್ತೆ. ಇಲ್ಲಿ 200ಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್, 200ಕ್ಕಿಂತ ಹೆಚ್ಚು ಸಮಸ್ಯೆಗಳಿಗೆ ಸಾಲು ಇರುತ್ತೆ. ನಿಮ್ಗೆ ನೀವೇ ನೋಡ್ಕೊಳ್ಬೋದು. ಕೆಲವೊಂದ್ಸಲ ಓದಿಲ್ಲ ಅಂದ್ರೂ ಕೂಡ ಏನ್ ತಲೆ ಕೆಡಿಸ್ಕೊಂಬಿಡಿ, ಈ ಡಯಾಗ್ರಾಮ್ ನೋಡಿದಾಗ ಗೊತ್ತಾಗತ್ತಲ್ಲ, ಕೈ ಚಿತ್ರ ಇದೆ, ಯಾವ ಬಣ್ಣ ಹಚ್ಬೇಕು ಅಂತ ಇದೆ ಅಷ್ಟೇ, ಎಲ್ಲಿಗೆ ಹಚ್ಬೇಕು ಅಂತ ಎಲ್ಲ ನೀಟಾಗಿದೆ. ಇಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ರೀ. ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಓದಿದ್ರೆ ಇನ್ನೂ ಸೂಪರ್ 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 ಅಷ್ಟೇ. ಈ ಥರದ್ದು 3 ಭಾಷೆಯ ಪುಸ್ತಕಗಳು ಬರ್ತಾ ಇದೆ. ಹಾಗೆ ಕ್ಲಾಸಸ್ ಸೇರ್ಕೊಂಡು ಕೂಡ ನಿಮಗೆ ಆ ಟೈಮ್ಗೆ ಏನು ನಿಮಗೆ ಆಫರ್ಗಳು ಕೊಡ್ತಾರೋ, ಏನು ಸ್ಪೆಷಲ್ ನಿಮಗೆ ಕೊಡ್ತಾರೋ ಅದು ಕೂಡ ನಿಮಗೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ತಲುಪ್ತಾ ಹೋಗುತ್ತೆ.